ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸ್ಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತವಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಗ್ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾ ಮತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೋ ಔದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ. ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೋ ಸ್ಮಾರಕಾಯ. ಇದು ಯುಕ್ತಿ ಮಲ್ಲಿಕ. ಮಧ್ಯದಲ್ಲಿ ನಿಮಗೇನು ಕ್ವಶನ್ ಕೇಳಿದ್ರು ಕೇಳಬಹುದು, ಏನು ಯಾವ ಬಂಧನ ಇಲ್ಲ. ಸುಮಾರು 5379 ಶ್ಲೋಕಗಳು. 79 5379 ಶ್ಲೋಕಗಳಲ್ಲಿ ಈ ಗ್ರಂಥವನ್ನು ಬರೆದಿದ್ದಾರೆ. ಆದರೆ ಶ್ಲೋಕ ಅಷ್ಟು ಕಠಿಣ ಇಲ್ಲ, ಸುಲಭ ಇದೆ. ವಿಷಯಗಳು ಬಹಳ ಯುಕ್ತಿಯಿಂದ ತಿಳಿಸುವುದಕ್ಕೋಸ್ಕರ ಒಂದು ಹೊಸ ಪದ್ಧತಿ. ಶಾಸ್ತ್ರದ ಅವಚ್ಛೇದಕ ಅವಚ್ಛಿನ್ನತ್ವ ಯಾವುದೂ ಇಲ್ಲ. ಡೈರೆಕ್ಟ್ ಯುಕ್ತಿಗಳು, ಡೈರೆಕ್ಟ್ ಸಿದ್ಧಾಂತ. ಆದರೆ ಎಲ್ಲ ಸಿದ್ಧಾಂತವೂ ಬಂದಿದೆ. ಅದನ್ನು ಬಹಳ ಸುಂದರವಾದ ರೀತಿಯಲ್ಲಿ ಹೇಳಿದ್ದಾರೆ. ಇದನ್ನು 5 ಭಾಗದಲ್ಲಿ ಅವರು ವಿವರಣೆ ಮಾಡಿದ್ದಾರೆ. ಅದಕ್ಕೆ ಒಂದು ಭಾಗಕ್ಕೆ ಇವರು ವಾದರಾಶ್ರೀಪಾದಂಗಳವರು ಸೌರಭ ಅಂತ ತಿಳ್ಕೊಂಡಂತ ಹೇಳ್ತಿದ್ದಾರೆ. ಮೊದಲನೇ ಭಾಗಕ್ಕೆ ಗುಣಸೌರಭ ಅಂತ ತಿಳ್ಕೊಂಡಂತೆ. ಗುಣಸೌರಭದಲ್ಲಿ ಬ್ರಹ್ಮಸೂತ್ರದ ಮೊದಲನೇ ಅಧ್ಯಾಯದಲ್ಲಿ ಏನು ಪರಮಾತ್ಮನ ನಾಮಗಳು ಅಂತ ತಿಳ್ಕೊಂಡಂತೇನಿವೆ, ಆ ನಾಮಗಳ ಸಮನ್ವಯಕ್ಕೋಸ್ಕರ ಅದನ್ನು ಇವರು ಇದರಲ್ಲಿ ವಿಚಾರ ಮಾಡಿದ್ದಾರೆ. ಗುಣಸೌರಭ ಇದು ಪ್ರಥಮಾಧ್ಯಾಯದ ಸಾರಾಂಶ ಅಂತ ಹೇಳಿ ತಿಳಿದುಕೊಳ್ಳಿಕ್ಕೆ ಅಡ್ಡಿ ಇಲ್ಲ. ಮತ್ತು ಪರಮಾತ್ಮ ಅನಂತಗುಣ ಪರಿಪೂರ್ಣ ಹೇಗೆ, ಪರಮಾತ್ಮ ನಿರ್ಗುಣ ನಿರಾಕಾರ ಹೇಗಲ್ಲ, ಇದನ್ನು ಬಹಳ ವಿಸ್ತಾರವಾಗಿ ಸುಮಾರು 1000 ಶ್ಲೋಕಗಳಲ್ಲಿ ಈ ಭಾಗ ಇದೆ. ಆ ನಂತರ ಎರಡನೇದ್ದು ಶುದ್ಧಿ ಸೌರಭ ಅಂತ ತಿಳ್ಕೊಂಡಂತ ಹೇಳಿ. ಶುದ್ಧಿ ಸೌರಭದಲ್ಲಿ ದ್ವಿತೀಯಾಧ್ಯಾಯದ ಸಾರ ಇದೆ. ಶುದ್ಧಿ ಅಂತಂದರೆ ದೋಷರಹಿತತ್ವ ಅಂತ ಅರ್ಥ. ದೋಷರಹಿತನಾದಂಥ ಪರಮಾತ್ಮ ಅಂದರೆ ಉಳಿದವರು ಪರಮಾತ್ಮನ ಮೇಲೆ ಏನು ದೋಷಗಳನ್ನು ಕೊಟ್ಟಿದ್ದಾರೆ, ಉಳಿದ ಮತಗಳು. ಬ್ರಹ್ಮಸೂತ್ರದಲ್ಲಿ 2ನೇ ಅಧ್ಯಾಯದಲ್ಲಿ ಹೇಗೆ ಪರಮತ ನಿರಾಕರಣೆ ಇದೆ, ಇಲ್ಲಿಯೂ ಕೂಡ ಪರಮತ ನಿರಾಕರಣೆ ಮಾಡ್ತಾ
ಪರಮಾತ್ಮನ ನಿರ್ದೋಷತ್ವವನ್ನು ಅವರು ಸಿದ್ಧ ಮಾಡಿ ತೋರಿಸಿದ್ದಾರೆ. ಆ ನಂತರ ಮೂರನೇದ್ದು ಭೇದ ಸೌರಭ ಅಂತೇಳಿ. ಭೇದ ಸೌರಭದ ವಿಶಿಷ್ಟತೆ ಏನು ಅಂತ ತಿಳ್ಕೊಂಡಂತಂದರೆ ಪಂಚಭೇದದ ವಿಸ್ತಾರವಾದ ವಿವರಣೆ ಇದೆ. ಪಂಚಭೇದದ ವಿಸ್ತಾರವಾದ ವರ್ಣನೆ ಇದೆ. ಆನಂತರ ವಿಶ್ವಸೌರಭದಲ್ಲಿ ಜಗತ್ಸತ್ಯತ್ವ ಮತ್ತು ಸಾಧನಾಧ್ಯಾಯದ ಸಾರಾಂಶದ ವಿವರಣೆ ಇದೆ. 5ನೇದರಲ್ಲಿ ಫಲಸೌರಭದಲ್ಲಿ 4ನೇ ಅಧ್ಯಾಯದ ನೇಯಂ ಗಮ್ಯಂ ಗುರುಶ್ಚಾಪಿ, ಗಮ್ಯ ಪರಮಾತ್ಮನನ್ನು ಹೇಗೆ ಪಡೀಲಿಕ್ಕೆ ಸಾಧ್ಯತೆ ಇದೆ, ಮೋಕ್ಷ ಅಂತಂದ್ರೇನು, ಇತ್ಯಾದಿಗಳಂದ್ರೇನು, ಅದೆಲ್ಲ ವಿವರಣೆ ವಿಸ್ತಾರವಾಗಿ ಬರ್ತದೆ. ಈ ರೀತಿಯಾಗಿ 4 ಅಧ್ಯಾಯದ ಬ್ರಹ್ಮಸೂತ್ರದ ಇದನ್ನು ಸಂಕ್ಷಿಪ್ತವಾಗಿ, ಇದರಲ್ಲಿ ಅನೇಕ ರೀತಿಯಾದ ಯುಕ್ತಿಗಳನ್ನು ತೆಗೆದುಕೊಳ್ತಾರೆ. ನ್ಯಾಯಾಮೃತದ ಯುಕ್ತಿಯನ್ನು ತೆಗೆದುಕೊಳ್ತಾರೆ, ತರ್ಕತಾಂಡವದಲ್ಲಿ ಯುಕ್ತಿಯನ್ನು ತೆಗೆದುಕೊಳ್ತಾರೆ, ಶ್ರೀಮನ್ ನ್ಯಾಯಸುಧಾದಲ್ಲಿ ಯುಕ್ತಿಗಳನ್ನು ತೆಗೆದುಕೊಳ್ತಾರೆ. ಆದರೆ ಅತಿ ಸುಲಭವಾದ ರೀತಿಯಲ್ಲಿ ನಮಗೆ ತಿಳಿಸೋದಕ್ಕೋಸ್ಕರ ವಿಶೇಷವಾಗಿ ಮಾಡ್ತಾರೆ. ಇದರ ಮೇಲೆ ಸಂಸ್ಕೃತದಲ್ಲಿ ಸ್ವತಃ ವಾದರಾಜ ಸ್ವಾಮಿಗಳವರ ಪೂರ್ವಾಶ್ರಮದ ತಮ್ಮ ಸುರೋತ್ತಮರು ಅಂತೇಳಿ ಅವರು ವ್ಯಾಖ್ಯಾನ ಉಪಲಬ್ಧ ಇದೆ. ಇದರ ಮೇಲೆ ನಮ್ಮ ಸತ್ಯಪ್ರಮೋದ ತೀರ್ಥರು ವ್ಯಾಖ್ಯಾನ ಬರೆದಿದ್ದಾರೆ. ನಿಮಗೆ ಕಳಿಸಿದ್ದು ಸತ್ಯಪ್ರಮೋದ ತೀರ್ಥರ ವ್ಯಾಖ್ಯಾನ. ಸತ್ಯಪ್ರಮೋದರು ಸಂಸ್ಕೃತದಲ್ಲಿ ಇದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಈಗ ಎರಡೂ ಸೇರಿ ದ್ವೈತ ವೇದಾಂತ ರಿಸರ್ಚ್ ಇನ್ಸ್ಟಿಟ್ಯೂಟ್ನವ್ರು ಪ್ರಿಂಟ್ ಮಾಡಿದ್ದಾರೆ. ಬೇಕಾದ್ರೆ ಅಲ್ಲಿಂದ ನೀವು ಪುಸ್ತಕ ತರಿಸ್ಕೊಳ್ಬೋದು. ದ್ವೈತ ವೇದಾಂತ ಸ್ಟಡೀಸ್ ಆ್ಯಂಡ್ ರಿಸರ್ಚ್ ಫೌಂಡೇಶನ್, ಉತ್ತರಾದಿಮಠ ಕಂಪೌಂಡ್, ಬಸವನಲ್ಲಿ ಉಪಲಬ್ಧ ಇದೆ. 5 ಸೌರಭಗಳು ಸಿಗ್ತದೆ. ಇದು ಒಂದು ಗುಣಸೌರಭ, ಒಂದು ಈಗ ಉಳಿದ 4 ಭಾಗಗಳಿವೆ. ಪುಸ್ತಕ ಇತ್ತು ಅಂತ ತಿಳ್ಕೊಂಡ್ರೆ ಬೇಕಾದ್ರೆ ಅಲ್ಲಿ ಕೂಡ ಇದನ್ನು ಮಾಡ್ಕೊಳ್ಳೋಕ್ಕಾಗ್ತದೆ. ಅಂದರೆ ಶ್ಲೋಕ ನೋಡಲಿಕ್ಕಾಗ್ತದೆ. ಮತ್ತು ಕಾಮೆಂಟ್ರಿಯಲ್ಲಿ ವಿಶೇಷ ಇತ್ತು ಅಂತಂದರೆ ನಿಮಗೆ ಅದನ್ನು ತಿಳಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಆದ್ದರಿಂದಾಗಿ ಇಲ್ಲಿಂದ ದ್ವೈತ ವೇದಾಂತದಿಂದ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಬೆಂಗಳೂರಿನಲ್ಲಿ ಯಾರಿದ್ದರೆ ಅವ್ರಿಗೆ ಹೇಳಿದರೆ ಅವರು ಅದನ್ನು ಬುಕ್ ಮಾಡಿ. ಮಧ್ವಾ ಕಾರ್ಟ್ನಲ್ಲೂ ಸಿಗ್ತದೆ. ಮಧ್ವಾ ಕಾರ್ಟ್ನಲ್ಲಿ ಟ್ರೈ ಮಾಡಿ. ಅವ್ರು ಕೇಳ್ರು ಅದು ಅಷ್ಟೆಲ್ಲ ಹೊತ್ಕೊಂಡು ಬರಬೇಕಲ್ಲ. ಇವ್ರು ಕೊರಿಯರ್ ಮಾಡಂಗಿಲ್ಲ. ದ್ವೈತ ವೇದಾಂತ ಸದಸ್ಯನವ್ರು ಕೊರಿಯರ್ ಮಾಡಂಗಿಲ್ಲ. ಅವ್ರದ್ದು ನೋ ಪೋಸ್ಟಿಂಗ್. ನಾ ಪ್ರತಿ ಸಲ ತೊಗೊಂಡು ನನ್ನ ಮಗಳಿಗೆ ಕೊಟ್ಟು ಬರ್ತೀನಿ, ಯಾಕೆ ಕೊರಿಯರ್ ಕಳಿಸ್ಬೇಕು ಪ್ರತಿ ಸಲ ಹಿಂಗೆ. ನೀನು ತೊಗೊಂಬಂದಿದ್ದಲ್ಲ ಪುಸ್ತಕಗಳು. ಹಾಂ, ಇವತ್ತು ಮೊದಲನೇ ಶ್ಲೋಕ. ಯುಕ್ತಿ ಮಲ್ಲಿಕೆ ಮೊದಲನೇ ಯುಕ್ತಿ ಮಲ್ಲಿಕ ಗುಣಸೌರಭ, ಇದರ ಮೊದಲನೇ ಶ್ಲೋಕ. ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲ ಜನೋನ್ನತ್ಯಭೂತ್ಯರ್ಪಕಾಯ. ಪರಮಾತ್ಮ ಅತ್ಯಂತ ಅನುಗ್ರಹ ಕಾರಣೀಭೂತನಾಗಿರ್ತಕ್ಕಂಥ, ನಮ್ಮ ಎಲ್ಲ ಇಚ್ಛೆಗಳನ್ನು ಪೂರ್ತಿ ಮಾಡೋದಕ್ಕೋಸ್ಕರ ಸಮರ್ಥನಾಗಿದ್ದಾನೆ. ಭೂತ್ಯರ್ಪಕಾಯ. ಭೂತಿ ಅಂತಂದರೆ ಸಂಪತ್ತಿ, ಭೂತಿ ಅಂತ ತಿಳ್ಕೊಂಡಂತಂದರೆ ವಿಶೇಷವಾಗಿರ್ತಕ್ಕಂತಹ ಸರ್ವ ವಿಧವಾದ ಮೋಕ್ಷದವರೆಗೂ ಇರ್ತಕ್ಕಂಥ ಫಲಗಳು. ಅದನ್ನು ನಮ್ಮ ಅಭಿವೃದ್ಧಿಯನ್ನು ಪರಮಾತ್ಮ ಅರ್ಪಕ ಅನುಗ್ರಹ ಮಾಡಿ ಕೊಡ್ತಾನೆ. ಆದರೆ ಯಾವಾಗ ಭಕ್ತಿಯಿಂದ ಪರಮಾತ್ಮನನ್ನು ನಾವು ಯಾವಾಗ ಧ್ಯಾನ ಮಾಡ್ತೇವೆ, ಅಥವಾ ಸ್ತುತ್ಯ ಅನೇಕ ಗುಣಗಳಿಂದ, ಈಗ ನೀವು ನಮಕ ಚಮಕ ಕೇಳ್ತಾ ಇದ್ದೀರ, ಪ್ರತಿಯೊಂದು ವಿಶೇಷಣೂ ಒಂದೊಂದು ಪರಮಾತ್ಮನ ಗುಣಗಳನ್ನು ಹೇಳ್ತಾ ಇದೆ. ಆ ರೀತಿಯಾಗಿ ಪರಮಾತ್ಮನ ಗುಣಗಳನ್ನು, ಅವನ ಮಹಿಮೆಯನ್ನು ನಾವು ಪುನಃ ಅದನ್ನು ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಇದ್ದರೆ, ಮತ್ತು ವಿರಕ್ತಿಗೆ 2 ಅರ್ಥ. ವಿಗತ ರತಿ ರಕ್ತಿ ವಿರಕ್ತಿ.
ಸಂಪೂರ್ಣವಾಗಿರ್ತಕ್ಕಂಥ ಸಂಸಾರದ ಮೇಲಿರ್ತಕ್ಕಂಥ ಆಸಕ್ತಿ ಕಡಿಮೆ ಆಗಬೇಕು. ಆಸಕ್ತಿ ಕಡಿಮೆ ಆಗಬೇಕು ಅಂತಂದರೆ ಹೊಸ ಸನ್ಯಾಸ ತೊಗೊಂಡು ಕಡೆಗೆ ಹೋಗ್ಬೇಕಂತ ಏನರ್ಥಲ್ಲ. ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ಹೆಚ್ಚಿನ ಸಮಯ ಇದಕ್ಕೋಸ್ಕರ ಕೊಡಬೇಕು ಅಂತ ಅರ್ಥ. ಆದ್ದರಿಂದ ಇದಕ್ಕೆ ವಿಶೇಷವಾದ ರಕ್ತಿ ಆಸಕ್ತಿ, ವಿಶೇಷವಾಗಿ ಪರಮಾತ್ಮನಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳುವುದು ಕೂಡ ಇದು ವಿರಕ್ತಿ ಅಂತ ಅನ್ಕೊಳ್ತೀವಿ. ವಿಗತ ರಾಗ ವೈರಾಗ್ಯ ಅಂದರೆ ಸಂಸಾರದ ವಿಷಯ ಭೋಗಗಳ ವಿಷಯದಲ್ಲಿ ಆಸಕ್ತಿಯ ಅಭಾವ ವೈರಾಗ್ಯ. ವಿಶೇಷ ರಾಗ ಪರಮಾತ್ಮನಲ್ಲಿ. ವಿಗತ ರಾಗ ಸಂಸಾರದ ವಿಷಯದಲ್ಲಿ, ವಿಶೇಷ ರಾಗ ಪರಮಾತ್ಮನದು. ವಿಗತ ರಾಗ ಸಂಸಾರದ ವಿಷಯದಲ್ಲಿ, ವಿಶೇಷ ರಾಗ ಪರಮಾತ್ಮನ ವಿಷಯದಲ್ಲಿ. ಇದಕ್ಕೆ ವಿರಕ್ತಿ ಅಂತ ತಿಳ್ಕೊಂಡಂತಾರೆ. ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜದ್ ಅಮಲ ಜನ. ಈ ರೀತಿಯಾಗಿ ಪರಮಾತ್ಮನನ್ನು ಭಜಿಸುವ, ಈ ರೀತಿಯಾಗಿ ಭಕ್ತಿ ಸ್ತುತಿ ಭಕ್ತಿ ಜ್ಞಾನ ವೈರಾಗ್ಯ ಇವುಗಳಿಂದ ಪವಿತ್ರರಾಗಿರ್ತಕ್ಕಂಥ ಏನು ಜನರು ಅಂತೇನು ಭಕ್ತರು ಅಂತೇನಿದ್ದಾರೆ, ಆ ಭಕ್ತರ ಔನ್ನತ್ಯ ಭೂತ್ಯರ್ಪಕಾಯ, ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಉನ್ನತಿಯನ್ನು ಕೊಡ್ತಾನೆ, ಭೂತಿ ಸಂಪತ್ತನ್ನು ಕೊಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ, ಅವರ ಮೇಲೆ ಅನುಗ್ರಹ ಮಾಡ್ತಾನೆ. ಹಾಗಿದೆ ಸ್ಪಷ್ಟವಾಗಿ ಹೇಳೋದು. ದೇವರು ಬೇಕು, ಭಕ್ತಿ ಸ್ತುತಿ ವಿರಕ್ತಿ, ಆ ನಂತರ ಆ ಪರಮಾತ್ಮನಲ್ಲಿ ಶುದ್ಧವಾಗಿರ್ತಕ್ಕಂಥ ಮನಸ್ಸು, ಏಕಾಗ್ರತೆ, ಇವು ಇದ್ದರೆ ಪರಮಾತ್ಮ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಮೋಕ್ಷಾದಿಗಳನ್ನು ಕೊಡ್ತಾನೆ. ಹಾಗಾದರೆ ನಮ್ಮ ಗತಿ ಏನು? ನಮಗೆ ಅನೇಕ ವಿಘ್ನಗಳು. ನಮ್ಮೆಲ್ಲರಿಗೂ ವಿಘ್ನ ಏನು ಅಂತ ತಿಳ್ಕೊಂಡಂತಂದರೆ ಅಸುರಾವೇಶ, ಅಸುರರ ಆಕ್ರಮಣ. ಯಾಕೆ ನಾವು ಏನಾದರೂ ಚಲೋ ಮಾಡಬೇಕು ಅಂತಂದ ಕ್ಷಣಕ್ಕೇನೆ ಅಸುರರು ಮನಸ್ಸಿನ ಮೇಲೆ ಆಕ್ರಮಣ ಮಾಡಿ ಮತ್ತು ಬೇರೆ ಕಡೆ ಮನಸ್ಸನ್ನು ತೆಗೆದುಕೊಂಡು ಹೋಗ್ತಾರೆ. ಇದು ನಮಗೆ ಇರತಕ್ಕಂಥ ಪರಮಾತ್ಮ ನಮಗಿಟ್ಟಿರ್ತಕ್ಕಂಥ ದೊಡ್ಡ ಪರೀಕ್ಷೆ. ಹಾಗಾದರೆ ಏನು ಮಾಡಬೇಕು? ಅವನಿಗೆ ಪ್ರಾರ್ಥನೆ ಮಾಡಬೇಕು. ಕ್ಷಿತ್ಯಾಂ ಅತ್ಯಲ್ಪಭೃತ್ತೇಷು ಅಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ. ಚಿಂತೆ ಮಾಡಬೇಡಿ, ಈ ಪೃಥ್ವಿಯಲ್ಲಿರುವ ಅತ್ಯಲ್ಪ ಭಕ್ತರು, ನಾವೆಲ್ಲ ಅತಿ ಅಲ್ಪ ಭಕ್ತರು, ಬರೀ ಅಲ್ಪ ಭಕ್ತರಲ್ಲ, ಅತ್ಯಲ್ಪ ಭಕ್ತರು. ಅಷ್ಟು ಮಾಡಿದರೂ ಕೂಡ ಪರಮಾತ್ಮನಿಗೆ ನಾವು ಪ್ರಾರ್ಥನೆಯನ್ನು ಮಾಡಿದರೆ ಭೂತ್ಯಾಜಕಾಯ, ಅವರ ಭೂ ಅಂದರೆ ಆಶ್ರಯ, ದುಷ್ಟ ದೈತ್ಯರು ಅಂತೇನಿದ್ದಾರೆ ಅಂಥವರ ಸಂಪೂರ್ಣ ಸಂಪತ್ತಾದಿಗಳನ್ನು ನಾಶಪಡಿಸಿ, ಅವರ ಶಕ್ತಿಯನ್ನು ನಾಶಪಡಿಸಿ ಅವರನ್ನು ದೂರ ಮಾಡ್ತಾರೆ. ಅಂದರೆ ಪರಮಾತ್ಮನ ಭಕ್ತಿ ಸ್ವಲ್ಪ ಮಾಡಿದರೂ ಕೂಡ ಫಲ ಇದೆ. ಅತಿಯಾಗಿ ಮಾಡಿದರೆ ಮೋಕ್ಷ ಫಲ, ಅಲ್ಪವಾಗಿ ಮಾಡಿದರೆ ಈ ಅಸುರರ ಆಕ್ರಮಣದ ದೂರೀಕರಣ. ಅದರಿಂದ ಮತ್ತೆ ಪರಮಾತ್ಮಲ್ಲಿ ಕ್ರಮವಾಗಿ ಅಧ್ಯಯನ, ಶ್ರವಣ, ಮನನ ಇತ್ಯಾದಿಗಳಲ್ಲಿ ಪ್ರವೃತ್ತಿ. ಆದ್ದರಿಂದಾಗಿ ಪರಮಾತ್ಮನ ಬಗ್ಗೆ ಯಾವುದೇ ರೀತಿಯಾದ ನಮಗೆ ಸಾಮಾನ್ಯರಿಗೇನು ಮಾಡೋದಿಲ್ಲ ಅಂತ ತಿಳ್ಕೊಂಡಂತನ್ನುವ ಒಂದು ವಿಚಾರ ಅಂತೇನಿದೆ ಅದನ್ನು ಮನಸ್ಸಿನಿಂದ ತೆಗೆದುಹಾಕಿಬಿಡಿ. ಅತ್ಯಲ್ಪ ಭಕ್ತರಿಗೂ ಕೂಡ ದುಷ್ಟಶಕ್ತಿಗಳನ್ನು ನಿವಾರಣೆ ಮಾಡಿ ಸನ್ಮಾರ್ಗದಲ್ಲಿ ಪರಮಾತ್ಮ ಪ್ರೇರಣೆ ಮಾಡ್ತಾನೆ. ಮತ್ತೇನು ಮಾಡ್ತಾನೆ ಪರಮಾತ್ಮ? ಕರ್ತೃ ಧರ್ತೃ ಮತ್ತು ಹರ್ತೃ. ಕರ್ತೃ ಧರ್ತೃ ಅಥ ಹರ್ತೃ. ಪರಮಾತ್ಮ ಸೃಷ್ಟಿಕರ್ತನೂ ಆಗಿದ್ದಾನೆ, ಪಾಲಕನೂ ಆಗಿದ್ದಾನೆ, ಸಂಹಾರಕನೂ ಆಗಿದ್ದಾನೆ. ಕೆಲವರು ಸರ್ವಸಾಮಾನ್ಯ ವ್ಯವಸ್ಥೆ ಜಗತ್ತಿನಲ್ಲಿ ಪ್ರಸಿದ್ಧಿ ಏನು? ಸೃಷ್ಟಿ ಬ್ರಹ್ಮದೇವರು ಮಾಡ್ತಾರೆ, ಆನಂತರ ಸಂರಕ್ಷಣೆ ಪರಮಾತ್ಮ ಮಾಡ್ತಾನೆ, ವಿಷ್ಣು ಮಾಡ್ತಾನೆ, ಆನಂತರ ಉಳಿದವರು ರುದ್ರದೇವರು ಸಂಹಾರ ಮಾಡ್ತಾರೆ ಅಂತಕೊಂಡು. ಆದರೆ ಬ್ರಹ್ಮನ ಹೆಸರಿನಿಂದ ಸೃಷ್ಟಿ ಮಾಡುವನು ಪರಮಾತ್ಮನೇ. ಆನಂತರ ವಿಷ್ಣು ರೂಪದಿಂದ ಸಂರಕ್ಷಣೆ ಮಾಡುವನು ಅವನೇ. ಆನಂತರ ರುದ್ರ ರೂಪದಿಂದ ಸಂಹಾರ ಮಾಡ್ತಕ್ಕಂಥವನು ಅವನೇ. ಭಾಗವತ ಪಂಚಮ ಸ್ಕಂದದಲ್ಲಿ ಯಾವಾಗ ದಕ್ಷಯಜ್ಞ ವಿನಾಶವಾಯಿತು, ಆಗ ಮತ್ತೆ ಪುನಃ ಬ್ರಹ್ಮಾದಿ ದೇವತೆಗಳು ಬಂದು
ರುದ್ರಾಂತರ್ಗತನಾಗಿರ್ತಕ್ಕಂತಹ ನರಸಿಂಹದೇವರನ್ನು ಸ್ತೋತ್ರ ಮಾಡಿದಾಗ ಆಗ ಪರಮಾತ್ಮ ಯಜ್ಞಕುಂಡದಲ್ಲಿ ಅಭಿವ್ಯಕ್ತನಾಗಿ ಹೇಳ್ತಾನೆ, ಬ್ರಹ್ಮಣಿ ಬ್ರಹ್ಮರೂಪೋಹಂ ಶಿವರೂಪಿ ಶಿವೇ ಸ್ಥಿತಃ. ಬ್ರಹ್ಮ ಬೇರೆ ಶಿವ ಬೇರೆ ಅಂತ ತಿಳ್ಕೊಂಡಂಥೇಳಿ ವ್ಯಕ್ತಿಶಃ ನಾವು ಬೇರೆ ಬೇರೆ ಇದ್ದರೂ ಕೂಡ ಬ್ರಹ್ಮನಲ್ಲಿದ್ದು ಸೃಷ್ಟಿ ಮಾಡುವನು ನಾನೇ. ಆದ್ದರಿಂದ ಬ್ರಹ್ಮದೇವರನ್ನು ತಿರಸ್ಕಾರ ಮಾಡಬೇಡಿ. ರುದ್ರದೇವರಲ್ಲಿದ್ದು ಸಂಹಾರ ಮಾಡ್ತಕ್ಕಂಥವನು ನಾನೇ, ಅವರನ್ನು ತಿರಸ್ಕಾರ ಮಾಡಬೇಡಿ. ಅವರ ತಿರಸ್ಕಾರ ಅಂತ ತಿಳ್ಕೊಂಡ್ರೆ ನನ್ನ ಅಪಮಾನ ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮ ಭಾಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಆದ್ದರಿಂದಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ರೂಪದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಬಂಧ ಮೋಕ್ಷ ಇದೆಲ್ಲವನ್ನು ಕೊಡ್ತಕ್ಕಂಥ ಮಾಡಿ ನಮಗೆ ಉಪಕಾರ ಮಾಡ್ತಕ್ಕಂಥವನು ಭಗವಂತ. ಅದನ್ನೇ ಕರ್ತೃ ಧರ್ತ್ರೇ ಅಥ ಹರ್ತ್ರೇ. ಆ ನಂತರ ಪರಮಾತ್ಮ ಹೇಗಿದ್ದಾನೆ ಅಂತ ತಿಳ್ಕೊಂಡಂತಂದರೆ ಎರಡನೇ ಕೊನೆ ಲೈನ್ ತೆಗೆದುಕೊಳ್ಳಿ. ಅಸ್ಮನ್ ಮನಸ್ಸಿ ವಿಸ್ಮೃತೋ ಸ್ಮಾರಕಾಯ. ಇನ್ನೊಂದು ಉಪಕಾರ ಮಾಡ್ತಾನೆ. ನಾವು ದೇವರನ್ನು ನಂಬಿದರೆ ಅವನು ನಮ್ಮನ್ನು ನೆನಪು ಮಾಡಿಕೊಡ್ತಾನೆ. 4 ದಿವಸ ಮರ್ತಿರ್ತೀವಿ, ಮತ್ತೇನೋ ಒಂದು ಸಂದರ್ಭ ಬರ್ತಾನೆ, ಸರಿ ಅದಕ್ಕೆ ಬಾ ಅಂತ ತಿಳ್ಕೊಂಡು ಕರೀತಾನೆ. ಇದು ಪರಮಾತ್ಮ ನಮ್ಮ ಮೇಲೆ ಮಾಡ್ತಕ್ಕಂಥ ಉಪಕಾರ. ಅಸ್ಮನ್ ಮನಸ್ಸಿ ವಿಸ್ಮೃತೋ, ನಾವು ಮನಸ್ಸಿನಲ್ಲಿ ಪರಮಾತ್ಮನನ್ನು ಮರೆತರೆ ಅದನ್ನು ನಮಗೆ ನೆನಪು ಮಾಡಿ ಕೊಡ್ತಾನೆ. ಅಂದರೆ ಪುನಃ ಸನ್ಮಾರ್ಗಕ್ಕೆ ನಮಗೆ ಚಾನ್ಸ್ ಕೊಡ್ತಾನೆ. ಅನೇಕ ಮೇಲಿಂದ ಮೇಲೆ ಅವನಿಗೆ ಬೇಸರ ಇಲ್ಲ, ನಾವು ಬೇಸರಬಹುದು. ಅದಕ್ಕೋಸ್ಕರವೇ ಶಾಸ್ತ್ರ ಹೇಳಿತು, ನಂಬಿ ಕೆಟ್ಟವರೆಲ್ಲವೋ ನಂಬದೆ ಕೆಟ್ಟರೆ ಕೆಡೆ. ದೇವರಲ್ಲಿ ನಂಬಿಕೆ ಇರಬೇಕು. ನಾವು ತಪ್ಪು ಹಾದಿ ಹಿಡಿದ್ರು ಸುದ್ದಾಕ ಮತ್ತೆ ಪುನಃ ನವನ್ನು ಸರಿಯಾದ ರೀತಿಯಿಂದ ಒಳ್ಳೆಯ ಮಾರ್ಗಕ್ಕೆ ಕರೆದುಕೊಂಡು ಬರ್ತಾನೆ. ಅಸ್ಮನ್ ಮನಸ್ಸಿ ವಿಸ್ಮೃತೋ ಸ್ಮಾರಕಾಯ. ಇಂಥ ಪರಮಾತ್ಮ ಹೇಗಿದ್ದಾನೆ? ಕಸ್ಮೈ ಚಿತ್. ಕ ಅಂತಂದರೆ ಇದು ಸರ್ವನಾಮ. ವ್ಯವಹಾರದಲ್ಲಿ ಕಸ್ಮೈ ಅಂದರೆ ಯಾರು ಅಂತಿಕೊಂಡು ಅರ್ಥ ಆಗ್ತದೆ. ಆದರೆ ಇಲ್ಲಿ ಸರ್ವನಾಮ ಅಲ್ಲ, ಇಲ್ಲಿ ಕಮ್ ಅಂತಿಕೊಂಡಂತನ್ನುವ ಒಂದು ಶಬ್ದ. ಕಮ್ ಅಂದರೆ ಸುಖ. ಕಸ್ಮೈ ಸುಖಪೂರ್ಣಾಯ ಅಂತ ಅರ್ಥ. ಸುಖಪೂರ್ಣನಾಗಿ ಸರ್ವಪರಿವರ್ತ ಆನಂದಾದಿ ಅನಂತ ಗುಣಪೂರ್ಣನಾಗಿರ್ತಕ್ಕಂತಹ ಪರಮಾತ್ಮನಿಗೆ ಇಷ್ಟೆಲ್ಲ ಸಾಮರ್ಥ್ಯ ಹೇಗೆ ಬಂತು? ಮತ್ತು ಅವನು ತನಗೋಸ್ಕರ ಪ್ರಯತ್ನ ಮಾಡಲಿಕ್ಕೆ ಅವನು ಟೈಮ್ ಯಾವಾಗ ಕೊಡ್ತಾನೆ? ನಮ್ಮನ್ನು ಉದ್ಧಾರ ಮಾಡ್ತಾನೆ, ನಮಗೆ ಮೋಕ್ಷ ಕರ್ಕೊಂಡು ಹೋಗ್ತಾನೆ, ನಮಗೆ ಸ್ಮರಣೆ ಮಾಡಿ ಕೊಡ್ತಾನೆ, ನಮಗೆ ಪೀಡ ಕೊಡೋ ದೈತ್ಯರನ್ನು ದೂರ ಮಾಡ್ತಾನೆ. ತನ್ನ ಸಲುವಾಗಿ ಏನು ಮಾಡ್ಕೋತಾನೆ ಅಂದರೆ ಅವ್ನಿಗೇನು ಬೇಕಾಗಿಲ್ಲ, ನಿತ್ಯ ತೃಪ್ತ. ಅದಕ್ಕೋಸ್ಕರ ಕಸ್ಮೈ ಚಿತ್. ಅದಕ್ಕೆ ವೇದದಲ್ಲಿ ಸಾಹಿತ್ಯದಲ್ಲಿ ಒಂದು ದೊಡ್ಡ ಇದು ಋಗ್ವೇದದಲ್ಲಿ ಒಂದು ಸೂಕ್ತ ಬರ್ತದೆ, ಕಸ್ಮೈ ದೇವಾಯ ಹವಿಷಾ ವಿಧೇಮ ಅಂತ ತಿಳ್ಕೊಂಡಂತೆ. ಕನ್ನಡ, ಮರಾಠಿ, ಹಿಂದಿ, ಉಳಿದ ಭಾಷೆ ನನಗೆ ಗೊತ್ತಿಲ್ಲ, ಬಹುಶಃ ರವೀಂದ್ರರು ಕೂಡ ಬಂಗ್ಲಾದಲ್ಲಿ. ಇವರೆಲ್ಲರೂ ಹೇಳಿದ್ರು ವೇದದಲ್ಲಿರ್ತಕ್ಕಂಥ ಋಷಿಗಳಿಗೇನೆ ಸಂಶಯ ಅದ. ಕಸ್ಮೈ ದೇವಾಯ ಹವಿಷಾ ವಿಧೇಮ. ಯಾವ ದೇವರಿಗೆ? ಅನೇಕ ದೇವತೆಗಳು, ಅಗ್ನಿ ಇದ್ದಾನ, ಇಂದ್ರ ಇದ್ದಾನ, ಆನಂತರ ರುದ್ರದೇವರಿದ್ದಾರೆ, ವಿಷ್ಣು ಇದ್ದಾನೆ, ಮತ್ತೊಬ್ಬರಿದ್ದಾರೆ. ಯಾರಿಗೆ ನಾವು ನಮ್ಮ ಎಲ್ಲ ಸಂಪೂರ್ಣವಾದ ಸಮರ್ಪಣೆ ಮಾಡೋಣ ಅಂಥೇಳಿ ವೇದದಲ್ಲಿ ಬಹುದೇವವಾದದ ಬಗ್ಗೆ ಸಂಶಯ ಅದ ಅಂತ ತಿಳ್ಕೊಂಡು ಅಂಥೇಳಿ ನಾವು ಕನ್ನಡದಲ್ಲಂತೂ ಕುವೆಂಪು ಇದ್ರ ಮೇಲೊಂದು ಬರೆದಾರೆ, PC ಸೀತಾರಾಮಯ್ಯನು ಬರೆದಾರೆ, ಆನಂತರ ಇನ್ನೊಬ್ಬರು 3 ಜನ ಇದ್ರ ಮೇಲೆ ಕಸ್ಮೈ ದೇವಾಯ ಒಂದು ಪದ್ಯ ಬರೆದಾರೆ. ಆದರೆ ಅದು ಹಾಗಲ್ಲ. ಶ್ರೀಮದಾಚಾರ್ಯ ಹೇಳಿದ್ರು ಇದು ಕ್ವಶನ್ ಇಲ್ಲ, ಇಲ್ಲಿ ಯಾವ ದೇವರಿಗೆ ಅವಿಷಾಮಿ ದೈವ ಅಂತಲ್ಲ. ಕಸ್ಮೈ ಇದು ಕಿಮ್ ಅಂತಿಕೊಂಡಂತನೂ ಸರ್ವನಾಮ ಅಲ್ಲ, ಕಮ್ ಅಂತಕೊಂಡಂತಕ್ಕಂತಹ ಇದು ನಾಮಪದ. ಆದರೆ ಅದು ನಾಮಪದ, ಆದರೆ ಇದು ಸರ್ವನಾಮದಲ್ಲೇ ಬರ್ತದೆ, ಅದರಿಂದ ಕಸ್ಮೈ ಅಂತ ಬರ್ತದೆ. ಇಲ್ಲಾದರೆ ಕಾಯಿ ಅಂತ ಆಗಬೇಕು. ಅದ್ರ ಸರ್ವನಾಮ ಇದ್ದದ್ರಿಂದ ಕಸ್ಮೈ ಅಂತ ಆಗ್ತದೆ. ಕಸ್ಮೈ ಅಂತಿಕೊಂಡಂದ್ರೆ ಆನಂದ ಪರಿಪೂರ್ಣನಾದಂಥ ಕಸ್ಮೈ ದೇವಾಯ ಹವಿಷಾ ವಿಧೇಮ, ಆನಂದಾದಿ ಅನಂತಗುಣ ಪರಿಪೂರ್ಣನಾದಂಥ ಪರಮಾತ್ಮನಿಗೇನೆ ನಾವೆಲ್ಲರೂ ನಮ್ಮ ನೈವೇದ್ಯಾದಿಗಳನ್ನು, ನಮ್ಮ ಎಲ್ಲ ಅದನ್ನು ಮನಸ್ಸನ್ನು ಸಮರ್ಪಣೆ ಮಾಡೋಣ ಅಂತ ವೇದದ ಮಾತು. ಆದರೆ ಯಾರೋ ಇಂಗ್ಲೀಷ್ನವ್ರು ಅದನ್ನು ಅರ್ಥ ಮಾಡಿದರು, ಇವರೆಲ್ಲಾದರೂ ಕಾಪಿ ಮಾಡಿದರು ಅಷ್ಟೇ.
ಅದರಿಂದಾಗಿ ಅದು ಇಲ್ಲಿ ಅದನ್ನೇ ತೆಗೆದುಕೊಂಡಿದ್ದು. ಬಹುಶಃ ವಾದಿರಾಜರು ಎಲ್ಲ ಈಗೆಲ್ಲ ಆಧುನಿಕರು ಮಾಡ್ಯಾರ. ಆಗಿನ ಕಾಲಕ್ಕೂ ಇಂಥವ್ರು ನನಗೆ ಇರಬೇಕು ಯಾರಾದರೂ, ಅದಕ್ಕೋಸ್ಕರ ಅದನ್ನೇ ತೊಗೊಂಡಾರ ವಾದಿರಾಜರು. ಕಸ್ಮೈಚಿತ್ ಆನಂದಾದಿ ಅನಂತ ಗುಣ ಪರಿಪೂರ್ಣಾಯ ತಸ್ಮೈ ಅಂತಹ ಅಮೂತ್ರ ಪಾತ್ರೆ. ಅಮೂತ್ರ ಅಂತಂದರೆ ಇಹ, ಅಮೂತ್ರ ಅಂದರೆ ಅಲ್ಲಿ ಮೋಕ್ಷದಲ್ಲಿ, ಅತ್ರ ಇಲ್ಲಿ, ಅಮೂತ್ರ ಅಲ್ಲಿ. ಅಲ್ಲಿ ಅಂತಂದರೆ ಮೋಕ್ಷದಲ್ಲಿಯೂ ಕೂಡ ಪಾತ್ರೆ, ಅಲ್ಲಿದ್ದ ಮುಕ್ತರನ್ನು ಸಂರಕ್ಷಿಸುವ, ಅಂದರೆ ಮುಕ್ತಿಯಲ್ಲಿಯೂ ಕೂಡ ಇರತಕ್ಕಂಥವರಿಗೆ ಪರಮಾತ್ಮ ರಕ್ಷಣಾದಿಗಳನ್ನು ಕೊಟ್ಟು ಅವರಿಗೆ ಆನಂದಾದಿಗಳನ್ನು ಕೊಡ್ತಕ್ಕಂತಹ ಮೋಕ್ಷ ನಿಯಾಮಕನಾಗಿರ್ತಕ್ಕಂತಹ ಹಯಮುಖ ಹರಯೇ ನಮಸ್ತೆ, ಹಯಗ್ರೀವ ರೂಪಿಯಾಗಿರ್ತಕ್ಕಂಥ ಭಗವಂತನಿಗೆ ನನ್ನ ನಮಸ್ಕಾರ. ಹೌದು, ಮುಕ್ತರಿಗೆ ಪರಮಾತ್ಮನೇ ಅವರಲ್ಲೆಲ್ಲ ರೀತಿ ಅವನು ಕೊಟ್ಟರು. ಅಲ್ಲಿ ಮೋಕ್ಷದಲ್ಲೂ ಭಗವಂತ ಕೊಟ್ಟರೆ ಸುಖಾದ ಇಲ್ಲದಾದ್ರೆ ಇಲ್ಲ. ಹಂಗೆ ನೋಡ್ಕಲ್ಲ. ಆನಂದದ ಅಭಿವೃದ್ಧಿ, ಆನಂದದ ರಾಸ. ಮೋಕ್ಷಕ್ಕೆ ಹೋದಾಕ್ಷಣಕ್ಕೇನೆ ನಿಮ್ಮ ಸ್ವರೂಪಾನಂದ ಪೂರ್ತಿ ನಿಮಗೆ ಸಿಗೋದಿಲ್ಲ. ಸುಧಾದಲ್ಲಿ ಭಾಳ ಸ್ಪಷ್ಟವಾಗಿ ವಿವರಣೆ ಬಂದದ್ದು. ಅಲ್ಲಿಯೂ ಕೂಡ ನೀವು ಹೆಂಗೆ ಭಕ್ತಿ ಮಾಡ್ಕೋತ ಹೋಗ್ತೀರಿ, ಅದು ನಿಮ್ಗೆ ಸಿಕ್ಕೋತ ಹೋಗ್ತದೆ. ಅಲ್ಲಿ ಮಿನಿಮಮ್ ಆನಂದ ಏನಾದರೂ ನಿಮ್ಗೆ ಸಿಗ್ತದೆ. ಮೋಕ್ಷದಲ್ಲಿರ್ತಕ್ಕಂಥ ಮಿನಿಮಮ್ ಆನಂದ ಅಂತ ತಿಳ್ಕೊಂಡಂತಂದರೆ ತೈತ್ರಿಯ ಉಪನಿಷತ್ತಲ್ಲಿ ಭಾಳ ಸ್ಪಷ್ಟವಾಗಿ ಬಂದದ್ದು. ಏನು ಅಂತ ತಿಳ್ಕೊಂಡಂತಂದರೆ ಆಶಿಷ್ಟೋ ಯುಧಿಷ್ಠೋ ದರಿಷ್ಠೋ ವರಿಷ್ಠ ತಸ್ಮೈ ಯತ್ ಪೂರ್ಣ ಸಯೇಕೋ ಮಾನುಷ ಆನಂದ. ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಚಲೋ ಸಾಕಷ್ಟು ಆಶೆ ಅದ, ಆಸುಖ ಪಡಿಬೇಕು, ಮುಂದುವರಿಯಬೇಕು ಅಂತ. ಅಂದರೆ ನಿರಾಶನಾಗಿಲ್ಲ ಅವನಿಗೆ ಇನ್ನೂ ಅನೇಕ ಮುಂದುವರಿಯಬೇಕು ಅಂತನೂ ಒಂದು ಥರದ ಎಂಬಿಷನ್ ಅದ. ಅಷ್ಟೇ ಅದನ್ನು ಪಡೆಯಬೇಕು ಅಂತ ದೃಢತಾನೂ ಅದ, ಅಷ್ಟೇ ಸಾಮರ್ಥ್ಯನೂ ಅದ. ಅಂದರೆ ಮುಂದುವರಿಯಬೇಕು ಅಂತಕೊಂಡಂತಕ್ಕಂಥ ಎಂಬಿಷನ್ನು, ಆ ವಿಷಯದಲ್ಲಿ ದೃಢತ ಮತ್ತು ಅದನ್ನು ಭೋಗ ಮಾಡುವ ಸಾಮರ್ಥ್ಯ, ಇಷ್ಟೆಲ್ಲ ಇರ್ತಕ್ಕಂಥ ವ್ಯಕ್ತಿಯ ಕೈಯಲ್ಲಿ ಸರ್ವಾವಿತ್ತಸ್ಯ ಪೂರ್ಣ ಸ್ಯಾತ್. ಸಂಪೂರ್ಣ ಈ ಜಗತ್ತು, ಬರಗಾಲದ ಜಗತ್ತು ಅಲ್ಲ, ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಜಗತ್ತಲ್ಲ, ಸಂಪೂರ್ಣ ಸಂಪತ್ತಿನಿಂದ ತುಂಬಿದ ಈ ಜಗತ್ತಿಗೆ ಅವನು ರಾಜನಾದರೆ ಎಷ್ಟು ಸುಖ ಅನುಭವಿಸ್ಬೋದು. ಇದು ಮೋಕ್ಷದಲ್ಲಿರ್ತಕ್ಕಂಥ ಮಿನಿಮಮ್ ಸುಖ. ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠ ಸರ್ವಾವಿತ್ತಸ್ಯ ಪೂರ್ಣ ಸ್ಯಾತ್ ಸ ಏಕೋ ಮಾನುಷ ಆನಂದ. ಇಷ್ಟು ಆನಂದ ಅಂದರೆ ಇದಕ್ಕಿಂತ ಸ್ವಲ್ಪ ಹೆಚ್ಚಿಗೂ ಸಿಗ್ತದೆ. ಯಾಕೆಂದ್ರೆ ಗಂಧರ್ವರಿಗೆ ಇದಕ್ಕಿಂತ ಹೆಚ್ಚಿರ್ತದೆ, ಆಮೇಲೆ ಮನುಷ್ಯ ಗಂಧರ್ವರಿಗೆ ಸ್ವಲ್ಪ ಹೆಚ್ಚು, ದೇವಗಂಧರ್ವರಿಗೆ ಸ್ವಲ್ಪ ಹೆಚ್ಚು ಇರ್ತದೆ. ಆದರೆ ಅಲ್ಲಿಯೂ ಕೂಡ ಇವರು ತಾವು ಜ್ಞಾನ ಭಕ್ತಿಯಾದಿಗಳನ್ನು ಪರಮಾತ್ಮನ ಪರಮ ಭಕ್ತಿಯನ್ನು ಮಾಡಲೇಬೇಕು. ಮೋಕ್ಷಾನಂತರವೂ ಕೂಡ ಭಕ್ತಿ ಶ್ರೀಮದಾಚಾರ್ಯರು ಮಾತ್ರ ಹೇಳ್ತಾರೆ. ಆದರೆ ಮೋಕ್ಷದಲ್ಲಿಯೂ ಕೂಡ ಭಕ್ತಿ ಅನಿವಾರ್ಯ. ಅಲ್ಲಿ ಈ ರಕ್ಷಣೆ ಬೇಕು. ಅಂದರೆ ಅವರಿಗೆ ಮುಂದುವರಿಯಲಿಕ್ಕೆ ಪರಮಾತ್ಮ ಒಳಗಿಂದ ಪ್ರೇರಣೆ ಮಾಡಬೇಕು, ಇನ್ನೂ ಹೆಚ್ಚು ಭಕ್ತಿ ಮಾಡಬೇಕು, ಇನ್ನೂ ಹೆಚ್ಚು ಭಕ್ತಿ ಮಾಡಬೇಕು ಅಂತ. ಇಲ್ಲ, ಭಕ್ತಿ ಎಲ್ಲಿಯೂ ಮುಗಿಯಂಗಿಲ್ಲ. ಅಲ್ಲ, ಏನಿದೆ ಅಂತಂದರೆ ಭಕ್ತಿ ಅಂತಂದರೆ ಪರಮಾತ್ಮನನ್ನು ಪಡೆಯಬೇಕು, ನೋಡಬೇಕು, ಅವನ ಗುಣಗಳನ್ನು ಚಿಂತನೆ ಮಾಡಬೇಕು, ಅವನ ಬಗ್ಗೆ ವಿಚಾರ ಮಾಡಿ ಆನಂದ ಪಡಬೇಕು, ಆನಂದಾಶ ಪಡಿಬೇಕು ಅಂತ ಅನ್ನೋದು ಇದು ಸ್ವಭಾವ ಆದ ಮೇಲೇ ನಮ್ಮ ಮೋಕ್ಷ ಆಗಿರ್ತದೆ. ಆ ನಂತರ ಅದು ಬಿಡಲಿಕ್ಕೆ ಆಗಂಗಿಲ್ಲ, ಅದನ್ನು ಯಾರು ಬಿಡಂಗಿಲ್ಲ. ಆದರೆ ಸೋತ್ತಮರ ದ್ರೋಹಾದಿಗಳನ್ನು ಮಾಡಿದರೆ ಅವ್ರಿಗೆ ಸ್ವಲ್ಪ ಕಡಿಮೆ ಆಗಿರ್ತದೆ, ಮುಂದೆ ಸ್ವಲ್ಪ ಹೆಚ್ಚು ಭಕ್ತಿ ಮಾಡಿದ ಮೇಲೆ ಸಿಗ್ತದೆ. ಅಲ್ಲಿಯೂ ಕೂಡ ಪೂರ್ತಿ ಕೊಡೋಂಗಿಲ್ಲ. ನಂದು ಕೋಟಾದೇನು ಭಕ್ತಿ ಅದ, ಆನಂದದ, ಪರಮಾತ್ಮ ಕೊಡೋಂಗಿಲ್ಲ. ಸ್ವಲ್ಪ ಕೊಡ್ತಾನೆ, ಇನ್ನೂ ಭಕ್ತಿ ಮಾಡು, ನಿನ್ನ ಕೋಟ ಪಡ್ಕೋತ ಹೋಗುವಂತ. ನಿನ್ನ ಯೋಗ್ಯತಾನುಸಾರವಾದ ಸ್ವರೂಪ ಸುಖ ಅಂತ ಏನದ
ಅದನ್ನು ಕ್ರಮವಾಗಿ ನಾನು ಕೊಡ್ತೀನಿ. ಅದು ಸಾಧನ ಸ್ವಭಾವ ಆಗಿಬಿಡ್ತದೆ, ಬಿಡ್ಲಿಕ್ಕೆ ಆಗಂಗಿಲ್ಲ. ಬಿಡ್ಲಿಕ್ಕೆ ಆಗಂಗಿಲ್ಲ ಅವ್ರಿಗೆ. ಮೋಕ್ಷದಾಗ ಹಿಂಗೆ ಯಾವ ಸ್ಟೇಜ್ ಬರ್ತದೆ ಪೂರ್ಣ ಅವನೇನು ಯೋಗ್ಯತೆ ಆದ ಅದು ಪೂರ್ಣ ತಲುಪಿಂದ ಇನ್ನು ಅವನಿಗೆ ಇನ್ನು ಸಾಧನೆ ಮಾಡೋ ಅವಶ್ಯಕತೆ ಇಲ್ಲ, ಪೂರ್ಣ ಸುಖನೂ ಸಿಗಲಿಕ್ಕೆ ಇನ್ನು ಅವಸ್ಥೆ ಬರ್ತದೆ ಅಂಥದ್ದಿಲ್ಲ. ಅಲ್ಲಿಯೂ ಭಕ್ತಿ ಮಾಡಲೇ, ಮೋಕ್ಷಾನಂತರವೂ ಕೂಡ ಭಕ್ತಿ ಇದೆ. ಹೌದು. ಖರೆ ಬಟ್ ಹಿಂಗೆ ಯಾವ ಅಲ್ಟಿಮೇಟ್ ಸ್ಟೇಜ್ ಹಿಂಗೆ ಬರ್ತದೆ ಯಾವುದು ಇಲ್ಲ. ಪೂರ್ಣ ಅವನ ಯೋಗ್ಯತೆ ಎಷ್ಟದ ಅಷ್ಟು ಪೂರ್ಣ ಸುಖನೂ ಸಿಗ್ತದೆ, ಪೂರ್ಣ ಅವನ ಕಡೆ ಭಕ್ತಿನೂ ಮಾಡ್ಸ್ಯಾರ. ಹಾಂ, ಅದನ್ನು ಅವಸ್ಥೆ ಬರ್ತದೆ. ಹಾಂ, ಅದು ಬರ್ತದೆ. ಆದರೆ ಅಷ್ಟೊತ್ತಿಗೆ ಏನಾಗಿರ್ತದೆ ಅಂತಂದ್ರೆ ದೇವರನ್ನು ಬಿಟ್ಟು ಗತಿ ಇಲ್ಲ ಅಂತ ತಿಳ್ಕೊಂಡು ನಾವು ಈಗ ಸುಖನೂ ಬೇಡ ಅಂತಂತ ನಾವು ನಂಗೆ ದೇವ್ರು ಬೇಕು ಅಂತಂತ ಏಕಾಂತ ಭಕ್ತರು ಮತ್ತು ಇಲ್ಲೇ ಮಾಡ್ತಾರೆ. ಅದೇ ಇಲ್ಲಿಂದಲೇ ಏನು ಪ್ರಾರಂಭ ಮಾಡ್ತಾರೆ, ಅಲ್ಲಿಯೂ ಕೂಡ ಇದು ದೇವರನ್ನಲ್ಲಿ ಭಕ್ತಿ ಮಾಡೋದೇ ಸುಖ ಅಂತ ತಿಳ್ಕೊಂಡು ಬಿಡ್ತಾರೆ. ಅದರಿಂದ ಅದನ್ನು ಬಿಟ್ಟು ಇರ್ಲಿಕ್ಕೆ ಆಗಂಗಿಲ್ಲ. ಸ್ವಭಾವ ಆಗ್ತದೆ ಅಂತಂದರೆ ಸ್ವಭಾವ ಇದ್ದದ್ದಷ್ಟು ಅಭಿವ್ಯಕ್ತ, ಸ್ವಭಾವ ಚೇಂಜ್ ಆಗಲಿಲ್ಲ. ಇದ್ದದ್ದು ಯಾವುದು ದೇವರ ವಿರುದ್ಧ ಅಲ್ಲಿ ಹೋಗಿ ಮತ್ತೆ ಡಿಮೋಷನ್ ಕೆಳಗೆ ಬರ್ತಾರಂತ ಪರಿಸ್ಥಿತಿ ಇರೋಂಗಿಲ್ಲ. ಪರಮಾತ್ಮ ಆ ಭಕ್ತಿಯನ್ನು, ಆ ಜ್ಞಾನವನ್ನು ಅವ್ರಿಗೆ ಅಷ್ಟು ಸಂರಕ್ಷಣೆಯನ್ನು ಕೊಡ್ತಾನೆ. ಅದಕ್ಕೆ ಅಮೂತ್ರ ಪಾತ್ರೆ ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಗೊತ್ತಿತ್ತು. ಆದರೆ ನಾವು ಭಾಳ ಆನಂದದಿಂದ ಒಪ್ಕೋತೀವಿ. ಈಗ ಹೆಂಗೆ ನಾವು ಸ್ವಾಮಿಗಳು ಬಂದ ಕ್ಷಣಕ್ಕೆ ನಿಮ್ಗೆ ಹೇಳ್ಬೇಕೇನು ನಮ್ಗೆ ಇವ್ರು ದೊಡ್ಡವರಿದ್ದಾರೆ ಅದರಿಂದಾಗಿ ಇದು ಮಾಡುವಂಥೇಳಿ ನಾವಾಗೇ ಹೇಗೆ ಇನ್ನು ದೊಡ್ಡವ್ರನ್ನ ಮನಸ್ಸನ್ನು ಸ್ವೀಕಾರ ಮಾಡ್ತೀವಿ, ಅಲ್ಲಿ ಅದನ್ನು ತಾನಾಗೆ ಸ್ವೀಕಾರ ಮಾಡ್ತೀವಿ. ಅದರಿಂದಾಗಿ ಅಲ್ಲಿ ತಾರತಮ್ಯ ಅವರಿಗೆ ದುಃಖದಾಯಕ ಆಗಿರೋಂಗಿಲ್ಲ. ಹಾಂ, ಈರ್ಷ್ಯಾದಿ ದೋಷಗಳೇ ಇಲ್ಲ. ಪ್ರತಿಯೊಬ್ಬನಿಗೂ ನನಗಿದ್ದ ಆನಂದ ಪರಿಪೂರ್ಣ ಅದ ಅಂತ ಕೂಡ ಅನ್ನಿಸ್ತದೆ. ಅದು ಇಲ್ಲೇ ಸ್ವಲ್ಪ ಸಾಧನೆ ಮಾಡೋದವ್ರಿಗೆ ಅನಿಸುವಾಗ ಅಲ್ಲಂತೂ ಸ್ವಾಭಾವಿಕವಾಗಿ ಅನ್ನಿಸ್ತದೆ. ಆದ್ದರಿಂದಾಗಿ ಅಮೂತ್ರ ಪಾತ್ರೆ ಅಂತ ತಿಳ್ಕೊಂಡು ಅಂಥೇಳಿ ಕರೀತಾರೆ. ಅಸ್ಮೇ ಅಮೂತ್ರ ಪಾತ್ರೆ ಹಯಮುಖ ಹರಯೇ ಅಮೂತ್ರ ನಮಸ್ತೆ ಕರ್ತ್ರೇ ಧತ್ರೇತ್ತ ಹಯಮುಖ ಹರಯೇ ಅಂಥ ಪರಮಾತ್ಮನಿಗೆ ನಮಸ್ತೆ, ನನ್ನ ವಿಶೇಷವಾಗಿರ್ತಕ್ಕಂಥ ನಮಸ್ಕಾರಗಳು ಅಂತ ಅರ್ಥ. ನಮಸ್ಕಾರ ಅಂತಂದಾಕ್ಷಣಕ್ಕೇನೆ ನೀನು ದೊಡ್ಡವ, ನಾನು ಸಣ್ಣವ, ನಿನ್ನ ಅಧೀನ ನಾನಿದ್ದೀನಿ ಅನ್ನುವ ಮಾನಸಿಕ ಭಾವನೆ ಇದಕ್ಕೆ ನಮಸ್ಕಾರ ಅಂತ ಕರೀತಾರೆ. ಅದಕ್ಕೆ ನಮ್ಮಲ್ಲಿ ಒಂದು ಪರಿಭಾಷೆ ಕೊಡ್ತಾರೆ, ಸ್ವಾವಧಿಕ ಉತ್ಕೃಷ್ಟತ್ವ ಪ್ರಕಾರಕ ಧ್ಯಾನಾನುಕೂಲ ವ್ಯಾಪಾರ. ನೀನು ಉತ್ಕೃಷ್ಟ ಶ್ರೇಷ್ಠ, ನಾನು ಕನಿಷ್ಠ ಅನ್ನುವ ಭಕ್ತ ಪರಮಾತ್ಮನ ಮಧ್ಯದಲ್ಲಿರುವ ಭಾವನೆ ಅಂತೇನಿದೆ ಅಥವಾ ಮನಸ್ಥಿತಿ ಅಂತೇನಿದೆ ಇದಕ್ಕೇನೆ ನಮಸ್ಕಾರ ಅಂತ ಅರ್ಥ. ನೀವು ಕೈಯಿಂದ ಮಾಡಿರಿ ಬಿಡ್ರಿ ಅವೆಲ್ಲ ಎಕ್ಸಸೈಸ್ ಮಾಡಿರಿ ಅವೆಲ್ಲ ಮಾತು ಬೇರೆ, ಈ ಭಾವನೆ ಇರಬೇಕು. ಈ ಭಾವನೆ ಇತ್ತು ಅಂತಂದ್ರೆ ನಮಸ್ಕಾರ ಅಂತ ತಿಳ್ಕೊಂಡು ಅಂತ ಅನ್ಸ್ಕೊಳ್ತಾರೆ. ಇಂಥ ಪರಮಾತ್ಮನಿಗೆ ಹಯಗ್ರೀವ ದೇವರಿಗೆ ನಮಸ್ಕಾರ ಅಂತ ತಿಳ್ಕೊಂಡು ಅಂತೇಳಿ ವಿವರಣೆಯನ್ನು ಮಾಡಿದ್ದಾರೆ. ಪಾರಂ ಭವಾಖ್ಯ ಜಲಧೇಃ, ಎರಡನೇ ಶ್ಲೋಕ. ಪಾರಂ ಭವಾಖ್ಯ ಜಲಧೇಃ ಭುವನೈಕಸಾರಂ ಸ್ವೈರಂ ಕೃತೋರ್ವಿಧ ವೇದ ಪಥ ಪ್ರಚಾರಂ ಆರಂಜಿತಾಮರರಂಜನ ಸುಖಚಿಚ್ಛರೀರಂ ಧೀರಂ ಸ್ಮರಾಮಿ ಹೃದಯ ಸತ್ಯವತಿ ಕುಮಾರಂ. ಎರಡನೇ ಶ್ಲೋಕ ಅನ್ವಯ ಬರ್ಕೊಂಡ್ಬಿಟ್ರೆ ನಾನು ಅನ್ವಯ ಹೇಳ್ಬಿಡ್ತೀನಿ ಅಂತಂದ್ರೆ ನಿಮಗೆ ಮುಂದೆ ಅರ್ಥ ಮಾಡ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಭವಾಖ್ಯ ಜಲದೇಹೇ ಪಾರಂ, ಭವಾಖ್ಯ ಜಲದೇಹೇ ಪಾರಂ ಭುವನೈಕಸಾರಂ ಭುವನೈಕಸಾರಂ ಸ್ವೈರಂ ಕೃತ ಉರು ವಿಧ ವೇದ ಪಥ ಪ್ರಚಾರಂ
ಆರಂಜಿತ ಅಮರಜನಂ ಸುಖಚಿತ್ ಶರೀರಂ ಧೀರಂ ಸತ್ಯವತೀ ಕುಮಾರಂ ಪರಮಾತ್ಮ ನಮಗೇನು ಉಪಕಾರ ಮಾಡ್ತಾನೆ? ವೇದವ್ಯಾಸ ದೇವರನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. 2ನೇ ಶ್ಲೋಕದಲ್ಲಿ ವೇದವ್ಯಾಸರ ಸ್ಮರಣೆ. ಭವಾಖ್ಯ ಜಲಧೇಹೆ, ಸಂಸಾರವೆಂಬ ಸಾಗರದಿಂದ ಭಗವಂತ ವೇದವ್ಯಾಸ ದೇವರು ನಮ್ಮನ್ನು ದೂರ ಮಾಡ್ತಾರೆ. ಸಂಸಾರ ಸಾಗರ ಅಂದರೆ ಏನರ್ಥ? ಸಂಸಾರ ಸಾಗರ ಅಂತಂದರೆ ಅನಾದಿಯಿಂದ ಇರತಕ್ಕಂಥ ಅಜ್ಞಾನ, ಅಜ್ಞಾನದಿಂದಲೇ ಸಂಸಾರ. ಭವಾಖ್ಯ ಜಲಧಿ ಅಂದರೆ ಅನಾದಿ ಅಜ್ಞಾನ, ಅನಾದಿ ಕಾಲದಿಂದ ಬಂದಿರತಕ್ಕಂಥ ಅಜ್ಞಾನವನ್ನು ತನ್ನ ಭಕ್ತರಲ್ಲಿರುವ ಅಜ್ಞಾನವನ್ನು ಪಾರಯತಿ, ದೂರ ಮಾಡ್ತಾನೆ. ಇದೇ ಸಂಸಾರ ಸಮುದ್ರ. ಸಂಸಾರ ಸಮುದ್ರ ನಾವು ಕೇಳ್ಕೋದು ಬಂದೀವಿ. ಸಂಸಾರ ಸಮುದ್ರ ಅಂದರೆ ಏನು ಅಂತ ತಿಳ್ಕೊಂಡಂತ ಅರ್ಥ ಏನು? ಅನಾದಿಯಿಂದ ಬಂದಿರತಕ್ಕಂಥ ಅಜ್ಞಾನ. ಅದು ಪರಮಾತ್ಮ ವಿಷಯಕ, ಶಾಸ್ತ್ರ ವಿಷಯಕ ಅಜ್ಞಾನ ಇದ್ದದ್ದಿಂದಲೇ ಸಂಸಾರದಲ್ಲಿ ಬಿದ್ದಿರ್ತೀವಿ. ಅಜ್ಞಾನ ಹೊರಟಾದ ಕ್ಷಣಕ್ಕೆ ಸಂಸಾರದಿಂದ ಮುಕ್ತರಾಗ್ತೀವಿ. ಆದ್ದರಿಂದಾಗಿ ಭವಾಖ್ಯ ಜಲಧಿ ಅಂತ ತಿಳ್ಕೊಂಡಂತಂದರೆ ಅನಾದಿ ಕಾಲದಿಂದ ಬಂದಿರತಕ್ಕಂಥ ಅಜ್ಞಾನ ರೂಪವಾದ ಸಂಸಾರ ಸಮುದ್ರವನ್ನು, ಇದು ನಿಜವಾಗಿ ಶಬ್ದಾರ್ಥ ಏನು? ಸಮುದ್ರದ ಆ ದಂಡೆ ಅಂತ ಅರ್ಥ. ಪರಮಾತ್ಮ ದಂಡೆ ಏನು ಅಂತ ತಿಳ್ಕೊಂಡ್ರೆ ದಂಡೆಗೆ ಒಯ್ಯುವನು ಅಂತ ಅರ್ಥ. ನಮ್ಮ ಸಂಸ್ಕೃತದೊಳಗೆ ಏನು ಅಂತಂದ್ರೆ ಇವನು ಅನ್ನ ಅಂತ ತಿಳ್ಕೊಂಡು, ಪರಮಾತ್ಮನಿಗೆ ಅನ್ನ ಅಂತ ಕರಿತೀವಿ. ಅನ್ನ ಅಂತ ಕರೀತೀವಿ. ಯಾಕೆ ಕರಿತೀವಿ ಅಂತಂದ್ರೆ ಅನ್ನದಾತೃ, ಆದ್ದರಿಂದ ಅನ್ನ ಅಂತ ಕರಿತೀವಿ. ಯಥಾ ಅನ್ನದಾತ ಅನ್ನಮಿತಿ ಉಚ್ಯತೆ ತಥಾ ಪರಮಾತ್ಮ ಪಾರಕರ್ತ ಇತಿ ಪಾರಃ. ಅಜ್ಞಾನದಿಂದ ನಮ್ಮನ್ನು ಪಾರ ಮಾಡಿ ನಮಗೆ ವಿಶೇಷವಾದಂಥ ಅನುಗ್ರಹ ಮಾಡ್ತಾನೆ. ಆದ್ದರಿಂದಾಗಿ ಪಾರಂ ಭವಾಖ್ಯ ಜಲಧೇಹೆ ಭುವನೈಕ ಸಾರಂ. ಪರಮಾತ್ಮ ಯಾಕಂತಂದರೆ ಈ ಅಜ್ಞಾನವನ್ನು ದೂರ ಮಾಡ್ತಾನೆ ಅಂತ ಅನ್ನೋದಕ್ಕೋಸ್ಕರ ಅನಾದ್ಯಜ್ಞಾನ ಪಾರಾಯ ನಮೋ ವರವರಾಯತೆ ಅಂತಕೊಂಡಂತನ್ನುವ ಸ್ತೋತ್ರ ನಾವು ಕಾಣ್ತೇವೆ. ಪರಮಾತ್ಮನಿಗೆ ಅನಾದ್ಯಜ್ಞಾನ ಪಾರಾಯ ಇದರಲ್ಲಿ ದ್ವಾದಶ ಸ್ತೋತ್ರದಲ್ಲೇ ಬರ್ತದೆ. ಅನಾದಿ ಅಜ್ಞಾನವನ್ನು ದೂರ ಮಾಡಿ ಅತ್ಯಂತ ಸರ್ವೋತ್ತಮನಾದ ಪರಮಾತ್ಮ ನಮಸ್ಕಾರ ಅಂತ ಅರ್ಥ. ಅಥವಾ ಪಾರ ಅಂತಿಕೊಂಡಂತಂದರೆ ಮೋಕ್ಷ. ಮೋಕ್ಷವನ್ನು, ಅಜ್ಞಾನವನ್ನು ದೂರ ಮಾಡಿ ಮೋಕ್ಷ ಕೊಡ್ತಾನೆ. ಆದ್ದರಿಂದಾಗಿ ಅನಾದ್ಯನಂತ ಪಾರ ಅಂತಿಕೊಂಡಂತ ಹೆಸರು. ಆದ್ದರಿಂದಲೇ ಅಣುಭಾಷದಲ್ಲಿ ಜ್ಞಾನಿನ ಮೋಕ್ಷದಶ್ಚ ಸಹ ಅಂತ ತಿಳ್ಕೊಂಡಂತೇಳಿ ಪ್ರಮಾಣವೂ ಕೂಡ ಇದೆ. ಜ್ಞಾನಿಗಳಿಗೆ ಮೋಕ್ಷ ಕೊಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪಾರಂ ಭವಾಖ್ಯ ಜಲದೇಹೆ ಅಂತ ತಿಳ್ಕೊಂಡಂತೇಳಿ ಹೆಸರು. ಇಂಥ ಸಂದರ್ಭದಲ್ಲಿ ಭುವನೈಕ ಸಾರಂ, ಸಾರ ಅಂತಂದರೆ ಶ್ರೇಷ್ಠ ಅಂತ ಅರ್ಥ. ರಸಃ, ಸಾರಃ, ವರಹ ಇವು ಸಮಾನಾರ್ಥಕಗಳು. ರಸ ಅಂದರೂ ಒಂದೇ, ಸಾರ ಅಂದರೂ ಒಂದೇ, ಶ್ರೇಷ್ಠ ಅಂತಂದರೂ ಒಂದೇ. ಜಗತ್ತಿನಲ್ಲಿ ಅತಿ ಮುಖ್ಯನಾಗಿರ್ತಕ್ಕಂತಹ ಅತಿ ಶ್ರೇಷ್ಠ ವ್ಯಕ್ತಿ ಇವನೊಬ್ಬನೇ. ಇವನು ಸಮಾನ ಶ್ರೇಷ್ಠ ಮತ್ತು ಬೇರೆ ಯಾರೂ ಇಲ್ಲ. ಅದರಿಂದ ಭುವನೈಕ ಸಾರಂ ಅಂತೇಳಿ ಕರೆದಿದ್ದಾರೆ. ಮೊದಲೇದು ಜಗತ್ತಿನಲ್ಲಿ ಸಾರ ಶ್ರೇಷ್ಠ, ಏಕಸಾರ, ಏಕೋ ಮುಖ್ಯಾನ್ಯ ಕೇವಲ ಅಂತೇಳಿ
ಏಕಶಬ್ದಕ್ಕೆ ಮುಖ್ಯ ಅಂತ ಹೆಸರಿದೆ. ಪರಮ ಮುಖ್ಯ ಸರ್ವೋತ್ತಮನಾಗಿರ್ತಕ್ಕಂಥವನು ವೇದವ್ಯಾಸದೇವರು. ಅಂದರೆ ಇನ್ನು ಅನೇಕ ಜನ ಅದ್ವೈತ ಮತದಲ್ಲಿ ಅಥವಾ ವಿಶಿಷ್ಟಾದ್ವೈತ ಮತದಲ್ಲಿ ವೇದವ್ಯಾಸರು ಭಗವಂತನ ಅವತಾರ ಅಲ್ಲ. ಕಶ್ಯನ ಅಪಾಂತರತಮ ಮುನಿ ಅಂತ ತಿಳ್ಕೊಂಡಂತೇಳಿ ಒಬ್ಬ ಋಷಿ ಅಂತ ತಿಳ್ಕೊಂಡಂತೇಳಿ ಸ್ವಲ್ಪ ಶಂಕರಾಚಾರ್ಯ ಆಧಾರದಿಂದಾದರೂ ಹೇಳ್ತಾರೆ. ಆ ರಾಮಾನುಜಾಚಾರ್ಯರು ಕಶ್ಯನ ಅಪಾಂತರತಮ ನಾಮ ಕಶ್ಯನ ಮುನಿ, ಅವರೊಬ್ಬ ಋಷಿ, ಅವ್ರು ಬರೆದ ಗ್ರಂಥ ಇವೆಲ್ಲ ಅಂತ ತಿಳ್ಕೊಂಡಂತೇಳಿ. ಅದಕ್ಕೆ ಆಚಾರ್ಯ ಕೇಳ್ತಾರೆ, ಯಾವುದೋ ಒಬ್ಬ ಋಷಿ ಆಗಿದ್ದರೆ ಅವನ ಗ್ರಂಥಕ್ಕೆ ಯಾಕೆ ಬರಲಿಕ್ಕೆ ಹೋಗ್ತೇವೆ? ಆದರೆ ನಾವು ಸಾಕ್ಷಾತ್ ಪರಮಾತ್ಮನೇ. ಅದಕ್ಕೆ ಭುವನೈಕ ಸಾರಂ, ಸರ್ವೋತ್ತಮನಾಗಿರ್ತಕ್ಕಂಥ ಶ್ರೀಹರಿ ವೇದವ್ಯಾಸದೇವರು. ಆನಂತರ ಸ್ವೈರಂ, ಸ್ವ ಇಚ್ಛೆಯಿಂದ, ಯಾರೋ ಆರ್ಡರ್ ಮಾಡಿದ್ದಂದಲ್ಲ, ಸ್ವ ಇಚ್ಛೆಯಿಂದ ಊರು ವಿಶಾಲವಾದ ಅನೇಕ ತರಹದಿಂದ ಇರ್ತಕ್ಕಂಥ ಅನಂತ ವೇದರಾಶಿ, ಉರುವಿಧ ಅಂಥ ವೇದದ ಪಥಪ್ರಚಾರಂ ಸ್ವೈರಂ ಕೃತಃ, ಸ್ವೇಚ್ಛೆಯಿಂದ ವೇದದ ಮಾರ್ಗವನ್ನು ನಮಗೆ ತೋರಿಸಿದ. ಅಂದರೆ ವೇದ ಹೇಳಿದ ಭಗವತ್ ಪ್ರಾಪ್ತಿಯ ಮಾರ್ಗವನ್ನು, ವೇದ ಹೇಳಿದ ಧರ್ಮ ಜ್ಞಾನದ ಮಾರ್ಗವನ್ನು, ವೇದ ಹೇಳಿದ ಭಕ್ತಿಯ ಮಾರ್ಗವನ್ನು ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥವ್ರು. ಅನಂತ ವೇದಗಳು, ಆ ಅನಂತ ವೇದಗಳನ್ನು ನೀವು ಓದಲಿಕ್ಕಾಗಂಗಿಲ್ಲ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನಿಗೆ ಗೊತ್ತು. ಅದಕ್ಕೋಸ್ಕರ ಅನಂತ ವೇದದಲ್ಲಿ ಋಚಃ ಅಂತ ತಿಳ್ಕೊಂಡಂತಕ್ಕಂಥ ಏನು ವೇದಗಳಿದ್ದು ಆ ಸಮೂಹದಿಂದ 10,500 ಶ್ಲೋಕಗಳು, 550 ಶ್ಲೋಕಗಳು, ಅದನ್ನು ಒಂದು ಸಂಗ್ರಹ ಮಾಡಿ ಅದಕ್ಕೆ ಋಗ್ವೇದ ಅಂತ ಹೆಸರಿಟ್ಟ. ಅದು ರುಚಃ ಅಂತನೂ ಸಮುದ್ರದಿಂದ ಬಂದ ಒಂದು ಸಣ್ಣ ಎಬ್ರಿಜ್ ರೂಪ ಋಗ್ವೇದ. ಯಜೂಂಷಿ ಅಂತ ತಿಳ್ಕೊಂಡಂತ ಹೇಳಿ ಅಂತಕ್ಕಂತಹ ಮಂತ್ರ ಸಮೂಹದಿಂದ ಅದು ಗದ್ಯ ಪದ್ಯಾತ್ಮಕವಾಗಿತ್ತು. ಅದರಿಂದ ಸುಮಾರು 8,000 ಶ್ಲೋಕಗಳನ್ನು ಪರಮಾತ್ಮ ತೆಗೆದು ಅದಕ್ಕೆ ಯಜುರ್ವೇದ ಅಂತ ಹೆಸರಿಟ್ಟ. ವೇದವ್ಯಾಸ ದೇವರು ಎಡಿಟ್ ಮಾಡಿದ್ರು, ಎಬ್ರಿಜ್ ಮಾಡಿ ಎಡಿಟ್ ಮಾಡಿದರು. ಆ ನಂತರ ಸಾಮಾಂಸಿ ಅಂತ ತಿಳ್ಕೊಂಡಂಥೇಳಿ ಋಗ್ವೇದದ ಹೆಚ್ಚಿನ ಮಂತ್ರವೇ ಗಾನ ರೂಪದಿಂದ ಏನಿದ್ದು ಅಂಥ ಸುಮಾರು 4,000 ಮಂತ್ರಗಳನ್ನು ಒಂದು ಕಡೆಗೆ ಸೆಲೆಕ್ಟ್ ಮಾಡಿ ಅದಕ್ಕೆ ಸಾಮವೇದ ಅಂತ ಹೆಸರು. ಋಗ್ವೇದ ಯಜುರ್ವೇದಾದಿಗಳಲ್ಲಿ ಮತ್ತು ಸ್ವಲ್ಪ ಬೇರೆ ಸಂಪತ್ತಿ ಬರಬೇಕಾದ್ರೆ ಯಾವ ಮಂತ್ರ ಬೇಕು, ರೋಗ ದೂರ ಮಾಡಬೇಕಾದ್ರೆ ಯಾವ ಮಂತ್ರ ಹೇಳಬೇಕು, ಆ ನಂತರ ಸಂಸಾರ ಸುಖ ಬೇಕಾದರೆ ಯಾವ ಮಂತ್ರ ಹೇಳಬೇಕು, ಅಂದರೆ ಸಾಂಸಾರಿಕವಾಗಿರ್ತಕ್ಕಂತಹ ಶತ್ರು ನಿವಾರಣಾದಿಗಳೆಲ್ಲ ಸಂಬಂಧಿತವಾಗಿರ್ತಕ್ಕಂಥ ಮಂತ್ರಗಳನ್ನು ಸಂಗ್ರಹ ಮಾಡಿ ಸುಮಾರು 5,000 ಮಂತ್ರಗಳನ್ನು ಸಂಗ್ರಹ ಮಾಡಿ ಅದಕ್ಕೆ ಅಥರ್ವವೇದ ಅಂತ ತಿಳ್ಕೊಂಡಂತೇಳಿ ವೇದವ್ಯಾಸರು ಹೆಸರಿಟ್ಟರು. ವೇದವ್ಯಾಸರು 4 ವಿಭಾಗ ಮಾಡೋಕ್ಕಿಂತ ಮೊದಲು 3 ವೇದಗಳು, ರುಚಃ, ಯಜುಂಷಿ, ಸಾಮಾನ್ಯ. ಆದರೆ ಅದನ್ನು ವಿಷಯಾನುಗತವಾಗಿ ಋಗ್ವೇದದಲ್ಲಿ ಸ್ತೋತ್ರ ಜ್ಞಾನವನ್ನು ಪರಿಪೂರ್ಣವಾಗಿಟ್ಟರೆ, ಯಜುರ್ವೇದದಲ್ಲಿ ಯಜ್ಞಯಾಗಾದಿಗೆ ಸಂಬಂಧಿಸಿರ್ತಕ್ಕಂಥ ಮಂತ್ರಗಳನ್ನು ಇಟ್ಟಿದ್ದಾನೆ, ಕರ್ಮಕಾಂಡಕ್ಕೆ ಬೇಕಾಗಿರ್ತಕ್ಕಂಥವುಗಳು, ಅಲ್ಲಿಯೂ ಮೋಕ್ಷದ ವಿಚಾರ ಬಂದಿದೆ. ಆ ನಂತರ ಸಾಮವೇದದಲ್ಲಿ ಹೇಗೆ ಪರಮಾತ್ಮನ ಮಹಿಮೆ ಗಾನ ಮಾಡಬೇಕು ಅಂತನೂ ಅಂಥ ಮಂತ್ರಗಳನ್ನು ಸಂಗ್ರಹ ಮಾಡಿದ್ದಾರೆ. ಅಥರ್ವವೇದದಲ್ಲಿ ಜಗತ್ತಿಗೆ ಸಾಮಾನ್ಯ ಜನರಿಗೂ ಉಪಯೋಗ ಬೀಳ್ತಕ್ಕಂಥ ಅನೇಕ ವಿಷಯವಾಗಿರ್ತಕ್ಕಂಥ, ಈಗ ನಿಮಗೆ ವಾಸ್ತುಶಾಂತಿ ಮತ್ತೇನಾದರೂ ಆ ಮಂತ್ರ ಹೇಳ್ರಿ, ಈ ಶಾಂತಿ ಮಾಡಿ, ಆ ಶಾಂತಿ ಮಾಡ್ತಿ, ಇವೆಲ್ಲ ಅಥರ್ವವೇದದಿಂದ ಬಂದಿರತಕ್ಕಂಥ. ಅಥರ್ವವೇದ ಇವೆಲ್ಲ ವಿವರಣೆ ಬಂದಾಗ ಇಂಥ ಅನಾನುಕೂಲತೆ ಈ ಶಾಂತಿ ಮಾಡಿರಿ ಅಂತಂತವೆಲ್ಲ ಅಥರ್ವವೇದದಲ್ಲಿ ಬಂದದ್ದನ್ನು ಧರ್ಮಶಾಸ್ತ್ರಕಾರರು ಒಂದು ಕಡೆ ಸಂಗ್ರಹ ಮಾಡಿಕೊಟ್ಟರು. ಆದ್ದರಿಂದಾಗಿ ಈ ರೀತಿಯಾಗಿ ಸ್ವ ಇಚ್ಛೆಯಿಂದ ಸ್ವತಂತ್ರವಾಗಿ ಅತ್ಯಂತ ವಿಶಾಲವಾದ ವೇದದ ಮಾರ್ಗವನ್ನು ನಮಗೆ ವಿಶೇಷವಾಗಿ ತೋರಿಸಿ ಜಗತ್ತಿನಲ್ಲಿ ಪ್ರಚಾರ ಮಾಡಿದಂಥವರು ಉರುವಿಧ ವೇದ ಪಥಪ್ರಚಾರಂ ಆರಂಜಿತ ಅಮರಜನಂ. ಆ ನಂತರ ದೇವತೆಗಳು ದಿನಾಲು ಇವ್ರ ಹತ್ರ ಪಾಠಕ್ಕೆ ಬರ್ತಿದ್ರು. ಅಂಥವರಿಗೆ ವಿಶೇಷವಾಗಿರ್ತಕ್ಕಂಥ ಸುಖವನ್ನು ಕೊಟ್ಟಿರ್ತಕ್ಕಂಥವರು. ದೇವತೆಗಳಿಗೆ ವಿಶೇಷವಾದ ರೀತಿಯಲ್ಲಿ ಅವರಿಗೆ ಉಪದೇಶವನ್ನು ಮಾಡಿ ಮೇರು ಪರ್ವತದ ಮೇಲೆ ಒಂದು ಬ್ರಹ್ಮಸದನ ಅಂತದ. ಬ್ರಹ್ಮಸದನ ಅಂತಂದರೆ ಬ್ರಹ್ಮದೇವ್ರ ಮನೆ ಅಲ್ಲ, ಬ್ರಹ್ಮದೇವ್ರ ಮನೆ ಸತ್ಯಲೋಕದ ಹೋಗೋದು. ಬ್ರಹ್ಮಸದನ ಅಂತದ. ಅಲ್ಲಿ ಎಲ್ಲ ದೇವತೆಗಳು, ಬ್ರಹ್ಮದೇವರು ಇವರೆಲ್ಲ ಆಗಾಗ ಮೀಟಿಂಗ್ ಸೇರ್ತಾರೆ.
ಪರಮಾತ್ಮ ಅಲ್ಲಿ ಇದ್ದು ಅವರೆಲ್ಲರಿಗೂ ವೇದದ ವ್ಯಾಖ್ಯಾನ ವೇದವ್ಯಾಸ ರೂಪದಿಂದ ಪರಮಾತ್ಮ ಅನೇಕ ದಿನ ಅವರಿಗೆ ವೇದ ಪ್ರವಚನವನ್ನು ಮಾಡಿ ಅವರನ್ನು ಸಂತೋಷಪಡಿಸಿದರು ವೇದವ್ಯಾಸ ದೇವರು. ಅದಕ್ಕೆ ಆರಂಜಿತ ಅಮರ ಜನ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಆಮೇಲೆ ಸುಖಚಿತ್ ಶರೀರಂ, ಸುಖ ಅಂದರೆ ಆನಂದ, ಚಿತ್ ಅಂದರೆ ಜ್ಞಾನಾನಂದಾತ್ಮಕ ಶರೀರನಾಗಿರ್ತಕ್ಕಂತಹ ಶರೀರದಲ್ಲಿರ್ತಕ್ಕಂತಹ ಧೀರಂ, ಸರ್ವಜ್ಞನಾಗಿರ್ತಕ್ಕಂಥ, ಧೀರ ಶಬ್ದಕ್ಕೆ ಸರ್ವಜ್ಞ ಅಂತ ತಿಳ್ಕೊಂಡಂತೇಳಿ ನಮ್ಮಲ್ಲಿ ಹೆಸರಿದೆ. ಇಂಥ ಸರ್ವಜ್ಞರಾಗಿರ್ತಕ್ಕಂತಹ ಸತ್ಯವತಿಯಲ್ಲಿ ಅವತರಿಸಿದ ವೇದವ್ಯಾಸ ದೇವರಿಗೆ ನನ್ನ ನಮಸ್ಕಾರ. ಈ ರೀತಿಯ ವೇದವ್ಯಾಸ ದೇವರನ್ನು ವಿಶೇಷವಾದ ಕ್ರಮದಲ್ಲಿ ಅವರು ಅದನ್ನು ಸ್ತೋತ್ರ ಮಾಡಿ ನಮಗೆ ಅವರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಪಾರಂ ಭವಾಖ್ಯ ಜಲದೇಹೇ ಭುವನೇಕಸಾರಂ ಸ್ವೈರಂ ಕೃತೋರ್ವಿಧ ವೇದ ಪಥ ಪ್ರಚಾರಂ ಆರಂಜಿತಾಮರಜನಂ ಸುಖಸಿಚ್ಚರೀರಂ ಧೀರಂ ಸ್ಮರಾಮಿ. ನಾನು ಅಂಥ ವೇದವ್ಯಾಸ ದೇವರನ್ನು ಸ್ಮರಣೆ ಮಾಡ್ತೇನೆ. ಅವರ ಸ್ಮರಣೆಯಿಂದ ನನಗೆ ಗ್ರಂಥ ಬರೀಲಿಕ್ಕೆ ಅನುಕೂಲವಾಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ಇಲ್ಲಿ ವಿವರಣೆಯನ್ನು ಮಾಡ್ತಾರೆ. ಸತ್ಯವತಿ ಕುಮಾರ ಅಂತ ಯಾಕೆ ಹೆಸರಿಟ್ಟರು? ಏನು ವೇದವ್ಯಾಸರು ಅಂತ ಅನ್ಬೋದಾಗಿ ಮತ್ತೊಂದಾಗಿರಬೇಕು ಅಂದರೆ ಕುಮಾರ ಅಂದರೆ ಕುತ್ಸಿತಂ ಸಂಸಾರಂ ಮಾರಯತಿ ಇತಿ ಕುಮಾರ. ಕುತ್ಸಿತವಾದ ಸಂಸಾರದ ಈ ದುಃಖದಿಂದ, ಸಂಸಾರದ ಎದುರಿಂದ ನಮ್ಮನ್ನು ದೂರ ಮಾಡ್ತಾರೆ, ಸಂಸಾರನ ದೂರ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಕುಮಾರ ಕುಮಾರ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಆದ್ದರಿಂದ ಕುತ್ಸಿತಂ ಈ ರೀತಿಯಾಗಿ ಇದನ್ನು ಸಮಾಸ ಮಾಡಿದವರು ಸತ್ಯಪ್ರಮೋಕ್ತಿ ಇರ್ತಾರೆ. ಸತ್ಯವತ್ಯಾಹ ಕುತ್ಸಿತಂ ಸಂಸಾರಂ ಮಾರಯತಿ ಇತಿ ಕುಮಾರ ಅಂದರೆ ಸತ್ಯವತಿಯಲ್ಲಿ ಹುಟ್ಟಿ ಅವಳಲ್ಲಿ ಹುಟ್ಟಿದ್ದಲ್ಲ, ಅವಳಲ್ಲಿ ಅವತರಿಸಿದ್ದು. ಆ ನಂತರ ನಮ್ಮ ಅತ್ಯಂತ ಕುತ್ಸಿತವಾದ ಸಂಸಾರದಿಂದ ಪರಮಾತ್ಮ ವೇದವ್ಯಾಸ ದೇವರು ದೂರ ಮಾಡ್ತಾರೆ. ಆದ್ದರಿಂದಾಗಿ ಕುಮಾರ ಅಂತ ತಿಳ್ಕೊಂಡಂತೇಳಿ ಹೆಸರಿಟ್ಟಿದ್ದಾರೆ. ಆದ್ದರಿಂದ ಅವನು ಸುಖಚಿತ್ ಶರೀರ, ಜ್ಞಾನಾನಂದಾತ್ಮಕ ಶರೀರವುಳ್ಳವನಾಗಿದ್ದಾನೆ ಅಂತ ಅರ್ಥ. ಟೈಮ್ ನೀವೇ ಹೇಳಿದ್ಮೇಲೆ ನಾನು ಬಂದು ಮಾಡ್ತೀನಿ. ಯತ್ ಪೂರ್ವಂ, ಯಾಕೆ ನನ್ನ ಹತ್ರ ಇವತ್ತು ಗಡಿಯಾರಿಲ್ಲ. ಯತ್ ಪೂರ್ವಂ ತ್ವಂ ಅಪೂರ್ವ ಸಿಂಧು ಮತರತ್ ಸದ್ವಂದ್ಯ ಮಧ್ವಾಚಲಾತ್ ಉದ್ಯಾತಶತಯೋಜನಂ ಪರಮದಶಂಸಂತಿ ಸಂತಕ್ಷಿತೌ ಪರಮದಂ ಶಂಸಂತಿ ಸಂತಕ್ಷಿತೌ ಚಿತ್ರಂ ಜೈತ್ರ ಭವಚ್ಚರಿತ್ರಮಧುನಾ ಯದ್ವೇದ ವಾರ್ಧ್ಯಂ ತರನ್ ನಿತ್ಯಂ ಕೋಟಿ ಸಹಸ್ರ ಯೋಜನಮಪಿ ತ್ವಂ ರಾಜವದ್ರಾಜಸೆ. ಇಲ್ಲಿ ಮಧ್ವಾಚಾರ್ಯರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಸದ್ವಂದ್ಯ ಮಧ್ವ, ಸಜ್ಜನರಿಂದ ವಂದ್ಯರಾಗಿರ್ತಕ್ಕಂತಹ ಸದ್ವಂದ್ಯ ಮಧ್ವ. ಇದು ಮೊದಲನೇ ಶಬ್ದ, ಅನ್ವಯ ಬರ್ಕೊಂಡ್ಬಿಟ್ರಿ. ಸದ್ವಂದ್ಯ ಮಧ್ವ ತ್ವಂ ಪೂರ್ವಂ ಅಪೂರ್ವ ಸಿಂಧುಂ ಅಚಲಾತ್ ಅತರತ್ ಅತರ ಅಚಲಾತ್ ಅತರ ಶತಯೋಜನಂ ಉದ್ಯಾತಃ ಉದ್ಯಾತಃ ಶತಯೋಜನಂ ಉದ್ಯಾತಃ ಅಧಃ ಸಂತಃ ಅಕ್ಷಿತೌ ಅಧಃ ಸಂತಃ ಅಕ್ಷಿತೌ ಪರಮಂ ಶಂಸಂತಿ ಜೈತ್ರ
ಅಧುನಾ ವೇದವಾರ್ಧಿಂ ತರನ್ ನಿತ್ಯಂ ಕೋಟಿಸಹಸ್ರಂ ತರಂ ಮತ್ತೊಮ್ಮೆ ತರನ್ ರಾಜವತ್ ರಾಜಸೆ ರಾಜವತ್ ರಾಜಸೆ ಸದ್ವಂದ್ಯ ಮಧ್ವ ಜ್ಞಾನಿಗಳಿಂದ ವಂದ್ಯರಾಗಿರ್ತಕ್ಕಂಥ ಶ್ರೀಮದಾಚಾರ್ಯರೇ, ಅನೇಕ ಜ್ಞಾನಿಗಳು ನಿಮ್ಮನ್ನು ಯಾವಾಗಲೂ ಸ್ತೋತ್ರ ಮಾಡ್ತಾ ಇರ್ತಾರೆ, ನಮಸ್ಕಾರ ಮಾಡ್ತಾರೆ, ನಿಮಗೆ ಶರಣಾಗತರಾಗ್ತಾರೆ. ಅಂಥ ಸಜ್ಜನರಿಂದ ನಮಸ್ಕರಿಸಲ್ಪಟ್ಟ ಮಧ್ವಾಚಾರ್ಯರೇ, ತ್ವಂ ಪೂರ್ವಂ ತಾವು ಹಿಂದಕ್ಕೆ ಅಂದರೆ ಹನುಮದ ಅವತಾರದಲ್ಲಿ ಅಪೂರ್ವ ಸಿಂಧುಂ ಅಂದರೆ ಬಹಳ ವಿಶಾಲವಾದ ಶತಯೋಜನ ವಿಸ್ತೀರ್ಣವಾಗಿರ್ತಕ್ಕಂತಹ ಆ ಸಮುದ್ರವನ್ನು ಅಚಲಾತ್ ಮಹೇಂದ್ರ ಪರ್ವತದಿಂದ ಲಂಕೆಯವರೆಗೆ, ಮಹೇಂದ್ರ ಪರ್ವತದಿಂದ ಲಂಕೆಯವರೆಗೆ ಅಂತ ತಿಳ್ಕೊಂಡಂತಂದರೆ ಇವರು ಹೋದದ್ದು ರಾಮೇಶ್ವರ ಮೇಲಿಂದ, ಆದರೆ ಹನುಮಂತ ದೇವರು ಜಿಗಿದದ್ದು ಒರಿಸ್ಸಾದಿಂದ ಲಂಕಾಕ್ಕೆ. ಒರಿಸ್ಸಾದ ಎಂಡು ಲಂಕಾ ಮಧ್ಯದಲ್ಲಿ ಯಾವ ಅಡೆತಡೆಗಳು ಇಲ್ಲ. ಅಲ್ಲಿಂದ ಸರಿಯಾಗಿ ಈಗ 600 ಮೈಲ್ ಆಗ್ತದೆ. ಆ ಒಂದು ಯೋಜನೆ ಅಂದರೆ ಒಂದು 6ರಿಂದ 7 ಮೈಲ್ ಆಗಿನ ಕಾಲಕ್ಕೆ ಇತ್ತು. ಈಗಿನ 7 ಮೈಲು, ಈಗಿನ 10 ಕಿಲೋಮೀಟ್ರ್. ಅಲ್ಲಿಂದ ಹನುಮಂತ ದೇವರು ಹಾರಿದರು. ಯಾಕೆಂದರೆ ಅವರು ರಾಮಾಯಣದಲ್ಲಿ ವಿಂಧ್ಯ ಪರ್ವತಕ್ಕೆ ಹೋಗ್ತಾರೆ. ವಿಂಧ್ಯ ಪರ್ವತ ದಾಟಿ ಯಾವಾಗ ಇನ್ನೂ ಪೂರ್ವದ ಕಡೆಗೆ ಹೋಗ್ತಾರೆ, ಅಲ್ಲಿ ಒರಿಸ್ಸಾ ಬರ್ತದೆ. ಆದ್ದರಿಂದ ಅಲ್ಲಿ ಮಹೇಂದ್ರ ಪರ್ವತದಿಂದ ಅವರು ಹಾರಿದರು. ಅಪೂರ್ವ ಸಿಂಧುಂ ಅಚಲಾತ್ ಮಹೇಂದ್ರ ಪರ್ವತದಿಂದ ಅತರ ದಾಟಿದರು, ಜಿಗಿದು ಅದನ್ನು ದಾಟಿದರು. ಅದು ಎಷ್ಟಿತ್ತು? ಶತಯೋಜನಂ 100 ಯೋಜನ ವಿಸ್ತೀರ್ಣವಾಗಿತ್ತು. ಅದನ್ನು ಹಾರಿ ದಾಟಿದರು, ಈಜಿಯಲ್ಲ. ಉದ್ಯಾತಃ ಅದನ್ನು ಹಾರಿ ದಾಟಿದರು. ಆದ್ದರಿಂದ ಅತಃ ಅಧಃ ಅಂದರೆ ಆದ್ದರಿಂದ ಸಂತಹ ಸಜ್ಜನರು ಕ್ಷಿತೌ ಈ ಭೂಮಿಯಲ್ಲಿ ಅಂದರೆ ಜಗತ್ತಿನಲ್ಲಿ ಪರಮಂ ನೀವು ಬಹಳ ಬಲಿಷ್ಠರು, ನೀವು ಮಹಾವೀರರು ಅಂತ ತಿಳ್ಕೊಂಡಂಥೇಳಿ ಶಂಸಂತಿ ನಿಮ್ಮನ್ನು ವರ್ಣಿಸ್ತಾರೆ. ಆಗ ಮಾಡಿದರೆ ಈಗ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಜೈತ್ರ ಯಾವಾಗಲೂ ವಿಜಯಶಾಲಿಯಾದ ಮಧ್ವಾಚಾರ್ಯರೇ. ಜಯ ಜೈತ್ರ, ಜಯ ಯಾರದು ಸ್ವಭಾವವಾಗಿದೆಯೋ ಅವರು ಜೈತ್ರ ಅಂತ ಅನ್ಸ್ಕೊಳ್ತಾರೆ. ವಿಜಯವೇ ಸ್ವಭಾವವಾಗಿರ್ತಕ್ಕಂತಹ ಶ್ರೀಮಧ್ವಾಚಾರ್ಯರೇ, ಅಧುನಾ ಈ ಮಧ್ವಾವತಾರದಲ್ಲಿ ವೇದವಾರ್ಧಿಂ ತರನ್, ಅಲ್ಲಿ ಜಡ ಸಮುದ್ರವನ್ನು ದಾಟಿದರೆ ಇಲ್ಲಿ ವೇದ ಅಂತಕ್ಕಂಥ ಸಮುದ್ರವನ್ನು ನೀವು ದಾಟಿದ್ದೀರಿ. ವೇದ ಸಮುದ್ರ ದಾಟಿದ್ದೀರಿ ಅಂತಂದರೆ ವೇದದ ರಹಸ್ಯಾರ್ಥವನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಿ. ವೇದವನ್ನು ಮೀರಿದ್ದೀರಿ ಅರ್ಥ. ವೇದಕ್ಕಿಂತಲೂ ಹೆಚ್ಚಿನ ಜ್ಞಾನ ವಾಯುದೇವರಿಗಿದೆ. ಅದಕ್ಕೋಸ್ಕರವೇ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ವೇದೋಕ್ತ ತದನುಕ್ತ ಭಾರತೋಕ್ತ ಅಂತೇಳಿ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ವಿಶೇಷಣ ಬರ್ತದೆ. ವೇದದಲ್ಲಿ ಹೇಳಿದ, ವೇದದಲ್ಲಿ ಹೇಳದೇ ಇದ್ದ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ವಿಷಯಗಳು. ಈ ವಿಷಯದಲ್ಲಿ ನಮ್ಮ ಏನು ಕೊಯಮತ್ತೂರು, ಕುಂಭಕೋಣಂ ಈ ಕಡೆಯಲ್ಲಿ ನಮ್ಮ ಮಾಧ್ವರು ಏನಿದ್ದಾರೆ ಅವರು ಇದನ್ನು ಒಪ್ಪಂಗಿಲ್ಲ. ಅವ್ರು ದೊಡ್ಡ ವಾದದ ವೇದಕ್ಕಿಂತ ಶ್ರೇಷ್ಠವಾದದ್ದು ಇರಲಿಕ್ಕಿಲ್ಲ. ಉಡುಪಿ ಕಡೆಯಲ್ಲೂ ಕೂಡ ಹೆಚ್ಚಿನ ಜನರು ಒಪ್ಪಂಗಿಲ್ಲ. ಇದರ ಬಗ್ಗೆ ಸಾಕಷ್ಟು ನಮ್ಮಲ್ಲಿ ಚರ್ಚೆ ಆಗುತ್ತೆ. ವೇದಕ್ಕಿಂತ ಹೆಚ್ಚಿನ ಇರಲಿಕ್ಕೆ ಸಾಧ್ಯತೆ ಏನು ಅಂತ. ಆದರೆ ಟೀಕಾಕೃತ್ಪಾದರು ಮತ್ತು ಇನ್ನೂ ಅನೇಕರು ಏನು ಹೇಳ್ತಾರೆ ಅಂತಂದರೆ ವೇದ ಇದು ಅಪೌರುಷೇಯ.
ಆದರೆ ಮಧ್ವಾಚಾರ್ಯ ಜ್ಞಾನ ಅದಕ್ಕಿಂತಲೂ ಹೆಚ್ಚಿಗದ. ವೇದ ಪರಮಾತ್ಮನ ಬಗ್ಗೆ ಎಲ್ಲ ಹೇಳಿದಂತ ತಿಳ್ಕೊಂಡಂತ ಎಲ್ಲಿ ಬರ್ತದೆ? ವೇದನೆ ಹೇಳ್ತದೆ ನಾನು ಪರಮಾತ್ಮನ ಬಗ್ಗೆ ಇದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಶಕ್ತಿ ಮುಗೀತು ಅಂತೇಳಿ ನೇತಿ 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 ಅಂತ ತಿಳ್ಕೊಂಡು ಅಂತೇಳಿ ವೇದದಲ್ಲಿ ವರ್ಣನೆ ಬರ್ತದೆ. ಇದಕ್ಕಿಂತ ಮುಂದೆ ನಾನು ಭಗವಂತನನ್ನು ವರ್ಣನೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು. ಅದಕ್ಕೋಸ್ಕರವೇ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ವೇದೋಕ್ತ, ವೇದದಲ್ಲಿ ಹೇಳಿದ ಎಲ್ಲ ವಿಷಯ ಗೊತ್ತದೆ, ಭಾರತೋಕ್ತ, ವೇದಕ್ಕಿಂತ ಭಾರತ ಶ್ರೇಷ್ಠ, ಇದರ ಬಗ್ಗೆ ಚರ್ಚೆ ಅದ. ಪೌರುಷೇಯ ಗ್ರಂಥ ಅಪೌರುಷಕ್ಕಿಂತ ಶ್ರೇಷ್ಠ ಹೆಂಗಾಗ್ತದೆ ಅಂತ ತಿಳ್ಕೊಂಡು ಅಂತೇಳಿ. ಆದರೆ ನಮ್ಮ ತರ್ಕ ಏನು ಅಂತ ತಿಳ್ಕೊಂಡು ಅಂತಂದರೆ, ಪರಮಾತ್ಮನ ಸರ್ವಜ್ಞತ್ವದ ಎದುರಿಗೆ ಮಹಾಭಾರತ ಬರೆದವರು ವೇದವ್ಯಾಸರು, ವೇದಕ್ಕಿಂತ ಹೆಚ್ಚಿನ ಜ್ಞಾನ ಅವ್ರಿಗಿದ್ದೇ ಇರ್ತದೆ. ಆದ್ದರಿಂದಾಗಿ ವೇದವ್ಯಾಸರು ಪರಮಾತ್ಮ ಅಂತ ತಿಳಿದುಕೊಂಡ ಮೇಲೆ ತದನುಕ್ತ ಅಂತ ಅನ್ನೋದ್ರ ಬಗ್ಗೆ ಸಂಶಯ ಇರುವ ಅವಶ್ಯಕತೆ ಇಲ್ಲ. ಅದರಲ್ಲಿ ಹೇಳದೇ ಇದ್ದ ಪರಮಾತ್ಮನಿಂದ ಉಪದಿಷ್ಟವಾದ ಇನ್ನೂ ಹೆಚ್ಚಿನ ಜ್ಞಾನ ಮಧ್ವಾಚಾರ್ಯಗದ. ಆದ್ದರಿಂದ ವೇದವಾರ್ಧ್ಯಂ ತರನ್, ವೇದದ ಸಮುದ್ರವನ್ನು ದಾಟಿದ್ದೀರಿ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ವೇದ ಸಮುದ್ರವನ್ನು ದಾಟಿದ್ದೀರಿ ಅಂತ. ಅದನ್ನು ನೀವು ಆನಂತರ ಅಧುನಾ ಈಗ ನಿತ್ಯಂ ಕೋಟಿ ಸಹಸ್ರಂ ತರನ್, ದಿನಾಲು ಸಹಸ್ರ ಕೋಟಿಗಳನ್ನು ದಾಟುತ್ತಾ ಇದ್ದೀರಿ. ಸಹಸ್ರ ಕೋಟಿಯನ್ನು ದಾಟ್ತಾ ಇದ್ದೀರಿ. ನಿಮ್ಮದು ಕೋಟಿ ಕ್ರಮ ಅಂತ ಅನ್ನೋ ಪ್ರಶ್ನೆಗೆ ಉತ್ತರ ಇದೆ. ಹಾಂ ಓದಿರಿ? ಹಾಂ ಸರಿ. ನಿಮ್ಮ ಕೋಟಿ ಕ್ರಮಕ್ಕೆ ಇಲ್ಲಿ ಉತ್ತರ ಇದೆ. ಅಂದರೆ ಪ್ರತಿವಾದಿಗಳು ಮಾಡಿದ ವಿಧಾನಗಳು ಅಂತೇನವ ಅದಕ್ಕೆ ಕೋಟಿ ಅಂತ. ಅದರ ಮೇಲೆ ಇನ್ನೂ ಹೆಚ್ಚಿನ ದೊಡ್ಡ ಅದಕ್ಕಿಂತ ಶುದ್ಧವಾದನ್ನು ಖಂಡನೆ ಮಾಡಿ ಶುದ್ಧ ವಿಧಾನವನ್ನು ಮಾಡಿದ್ದು ಇನ್ನೊಂದು ಕೋಟಿ ಕ್ರಮ. ಇಂಥ ಪ್ರತಿವಾದಿಗಳ ಅನೇಕ ಏನು ವಿಧಾನಗಳು ಅಂತೇನವ, ಅಥವಾ ಅವ್ರು ಮಾಡಿದ ಪ್ರಿಪೋಸಿಷನ್ಸ್ ಅಂತೇನವ, ಅವ್ರು ಮಾಡಿದ ಪರಿಭಾಷೆಗಳು ಅಂತೇನವ, ಆ ಪರಿಭಾಷೆಗಳನ್ನು ಖಂಡನೆ ಮಾಡಿ ಅದನ್ನು ದಿನಾಲು ದಾಟ್ತಾ ಇದ್ದೀರಿ ಅಂತ ಅನೇಕ ಕೋಟಿ ಕ್ರಮಗಳನ್ನು ದಾಟ್ತಾ ಇದ್ದೀರಿ. ಆದ್ದರಿಂದಾಗಿ ಎಲ್ಲರನ್ನೂ ಸೋಲಿಸಿದ ರಾಜರಂತೆ ನೀವಿದ್ದೀರಿ. ರಾಜವತ್ ರಾಜಸೆ ಯತ್ಪೂರ್ವಂ ತ್ವಂ ಅಪೂರ್ವ ಸಿಂಧು ಮತರತ್ ಸದ್ವಂದ್ಯ ಮಧ್ವಾಚಲಾತ್ ಉದ್ಯಾತಶತಯೋಜನಂ ಪರಮದಶಂಸಂತಿ ಸಂತಕ್ಷಿತೌ ಚಿತ್ರಂ ಜೈತ್ರ ಭವಚ್ಚರಿತ್ರಮಧುನಾ ಯದ್ವೇದವಾರ್ಧ್ಯಂ ತರನ್ ನಿತ್ಯಂ ಕೋಟಿ ಸಹಸ್ರ ಯೋಜನಮಪಿ ತ್ವಂ ರಾಜವತ್ ರಾಜಸೆ. ಉಳಿದದ್ದು ಮತ್ತು ಮುಂದಿನ ಇದರಲ್ಲಿ ಮಾಡಲಿ ಪ್ರಯತ್ನ ಮಾಡಿ. ಏನಾದ್ರು ಪ್ರಶ್ನೆ ಇದ್ದರೆ ಕೇಳ್ಬೋದು. ಇದರೊಳಗೆ ಇದಕ್ಕೆ ಒಂದು ಉತ್ತರ, ಅಗದಿ ಸರಿಯಾದ ಉತ್ತರ ಅಂತಂದರೆ, ಮಧ್ವಾಚಾರ್ಯ ಶರೀರ ಭೀಮಸೇನ ದೇವರೇ. ಭೀಮಸೇನ ದೇವರು ಶರೀರ ಬಿಟ್ಟು ಹೋಗಲಿಲ್ಲ, ಮದ್ದು ರೂಪದಿಂದ ಅಭಿವ್ಯಕ್ತ. ಮೊದಲು ವಾಯುದೇವರು ಬೇರೆ ರೂಪದಿಂದ ಬಾಲ್ಯ ರೂಪದಿಂದ ಅಭಿವ್ಯಕ್ತ ಆಗಿದ್ದರು. ಯಾವಾಗ ಸನ್ಯಾಸ ತೆಗೆದುಕೊಂಡ್ರು ಭೀಮನ ಭೈಮೀತನು ಆಹ ಮರುತಃ ಕಥಾ ಅಂತ ತಿಳ್ಕೊಂಡಂತೇಳಿ ಸ್ವತಃ ಶ್ರೀಮದಾಚಾರ್ಯ ಹೇಳ್ಕೊತಾರೆ, ಭೀಮ ಶರೀರದಿಂದಲೇ ನಾನು ಇದನ್ನೆಲ್ಲ ಉಪದೇಶ ಮಾಡೀನಿ ಅಂಥೇಳಿ. ಅದರಿಂದ ಮಧ್ವಾಚಾರ್ಯ ಬಗ್ಗೆ ಏನು ಹೇಳ್ತೀವಲ್ಲ ಭೀಮನ ಬಗ್ಗೆ ಹೇಳ್ದಂಗೆ. ಭೈಮೀತನು ಮರುತಾಹ ಕಥಾ ಪರಸ್ತಾತ್ ಅಂತ ತಿಳ್ಕೊಂಡಂತೇಳಿ ತತ್ವನಿರ್ಣಯದ ಕೊನೆಯಲ್ಲಿ ಹೇಳ್ತಾರೆ. ಭೀಮ ಶರೀರದಿಂದಲೇ ನಾನು, ಅಂದರೆ ಮಧ್ವಾಚಾರ್ಯರ ಶರೀರ ಭೀಮನ ಶರೀರ ಬೇರೆ ಬೇರೆ ಅಲ್ಲ. ಅದರಿಂದಾಗಿ ಈ ಮಧ್ವಾಚಾರ್ಯ ವರ್ಣನೆ ಎಲ್ಲೆಲ್ಲಿ ಬರ್ತದೆ ಅಥವಾ ಭೀಮನ ವರ್ಣನೆ ಎಲ್ಲೆಲ್ಲಿ ಬರ್ತದೆ, ಇಬ್ಬರದ್ದು ವರ್ಣನೆ ಬಂದಿದೆ ಅಂತ. ಅದರಿಂದ ಪ್ರತ್ಯೇಕ ಬೇಕಾಗಿ ಪರಂ ಅಧಃ ಪರಮದಶಂಸಂತಿ ಅಧಃ ವಿಸರ್ಗ ಹೋಗಿ ಶ ಆಗ್ತದೆ. ಪರಮದಶಂಸಂತಿ. ಎರಡನೇ ಶ್ಲೋಕದಲ್ಲಿ ಪಾರಮನ ಶಬ್ದ ಬ್ರಹ್ಮ ಪಾರಸ್ತವಲ್ಲಿ ಬರ್ತದಲ್ಲ, ಅದೇ ತೋರಿಸ್ಕೊಳ್ತಾರ. ಪಾರಸ್ತೋತ ಅಂದರೆ ಪರಮಾತ್ಮನ ನಮ್ಮನ್ನು ಉದ್ಧಾರ ಮಾಡುವ ಭಗವಂತನ ಬ್ರಹ್ಮದೇವರು ಮಾಡಿದ ಉದ್ಧಾರಕ ಪರಮಾತ್ಮನ ಸ್ತೋತ್ರ ಬ್ರಹ್ಮ ಪಾರಸ್ತೋತ್ರ. ಇಲ್ಲ, ವೇದವ್ಯಾಸನ ನಂಬ್ತಾರೆ. ಇದು
ಅವರು ವೇದಕ್ಕಿಂತ ಮಹಾಭಾರತ ಶ್ರೇಷ್ಠ ಅಂತ ಅನ್ನೋದು ಅವ್ರು ಒಪ್ಪಂಗಿಲ್ಲ.